ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಪಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಡಿಜಿಟಲ್ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK Convention Hall. Book now, flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮೌಢ್ಯತೆ ಹೋಗಲಾಡಿಸಲು ಪ್ರತಿಯೊಬ್ಬರು ಶಿಕ್ಷಣವಂತರಾಗಿ, ಡಿಸಿ ನಿತೀಶ್. ಜನವರಿ 24ರಂದು ಬೆಂಗಳೂರಿನಲ್ಲಿ ಸನ್ನತಿ ಪಂಚಶೀಲ ಪಾದಯಾತ್ರೆಯ ಸಮಾರೋಪ, ರವೀಂದ್ರನಾಥ್ ಪಟ್ಟಿ. ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಬಡವರಿಗೆ ಕಿರುಕುಳ ಖಂಡಿಸಿ 24ಕ್ಕೆ ಡಿಸಿ ಕಚೇರಿ ಮುಂದೆ ಧರಣಿ, ಜಾವೇದ್ ಖಾನ್. ಸಂವಿಧಾನದಿಂದಲೇ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆ ಅತ್ಯಂತ ಸ್ಥಿರವಾಗಿದೆ, ಕೆಬಿ ಕೃಷ್ಣಮೂರ್ತಿ. ಪಕ್ಷವನ್ನು ಬಲಪಡಿಸಲು ಕಾರ್ಯಕರ್ತರು ಸಿದ್ಧತೆ ಕೈಗೊಳ್ಳಿ, ಎಂ ವಿರೂಪಾಕ್ಷಿ. ಅಂಬಿಗರ ಚೌಡಯ್ಯ ಜಯಂತಿ ಭಾವಚಿತ್ರದ ಅದ್ಧೂರಿ ಮೆರವಣಿಗೆ. ಜನವರಿ 26ಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಉದ್ಯೋಗಕ್ಕಾಗಿ ಕನ್ನಡಿಗರ ಸಮಾವೇಶ, ಬಸವಪ್ರಭು. ಯರಗೇರಾದಲ್ಲಿ ಸರ್ಕಾರಿ ಭೂಮಿ ಅತಿಕ್ರಮಿಸಿ ನಿವೇಶನ ನಿರ್ಮಾಣ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಮತ್ತು ಏಗ್ನೂರಿನಲ್ಲಿ ಸರ್ಕಾರಿ ಜಮೀನು ಅತಿಕ್ರಮಣ, ಮೃತ್ಯುಂಜಯ ಮಠ ಗೋಶಾಲೆ ಕಟ್ಟಡ ತೆರವು ಕಾರ್ಯಾಚರಣೆ. ವಾರ್ತೆಗಳ ವಿವರ. ಜಾತಿ ವ್ಯವಸ್ಥೆ ಮೂಢನಂಬಿಕೆ ಇದ್ದ ಸಂದರ್ಭದಲ್ಲಿ ಅಂಬಿಗರ ಚೌಡಯ್ಯನವರು ತಮ್ಮ ವಚನಗಳ ಮೂಲಕ ನಿರ್ಮೂಲನೆಗೆ ಮುಂದಾಗಿದ್ದರು. ಮೌಢ್ಯತೆಯನ್ನು ಹೋಗಲಾಡಿಸಲು ಪ್ರತಿಯೊಬ್ಬರು ಶಿಕ್ಷಣವಂತರಾಗಬೇಕು ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹೇಳಿದರು. ಜಾತಿ ವ್ಯವಸ್ಥೆ ಮೂಢನಂಬಿಕೆ ಇದ್ದ ಸಂದರ್ಭದಲ್ಲಿ ಅಂಬಿಗರ ಚೌಡಯ್ಯನವರು ತಮ್ಮ ವಚನಗಳ ಮೂಲಕ ನಿರ್ಮೂಲನೆಗೆ ಮುಂದಾಗಿದ್ದರು. ಮೌಢ್ಯತೆಯನ್ನು ಹೋಗಲಾಡಿಸಲು ಪ್ರತಿಯೊಬ್ಬರು ಶಿಕ್ಷಣವಂತರಾಗಬೇಕು ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಅಂಬಿಗರ ಚೌಡಯ್ಯನವರು ಸಮಾಜದಲ್ಲಿನ ಜಾತಿ ವ್ಯವಸ್ಥೆ, ಶೋಷಣೆ, ಮೂಢನಂಬಿಕೆ ಹೋಗಲಾಡಿಸಲು ಅವರ ವಚನಗಳು ಹಿತನುಡಿಗಳಾಗಿದ್ದವು. ಸಮಾಜದಲ್ಲಿ ಇನ್ನೂ ಮೂಢನಂಬಿಕೆ ಆಚರಣೆ ಇದೆ. ಮೌಢ್ಯತೆಗೆ ರಾಮಬಾಣ ಜ್ಞಾನ. ಪ್ರತಿಯೊಬ್ಬರು ಶಿಕ್ಷಣವಂತರಾದಾಗ ಮಾತ್ರ ಮೌಢ್ಯತೆ ನಿರ್ಮೂಲನೆ ಸಾಧ್ಯವೆಂದರು.
ಸಮಾಜದಲ್ಲಿನ ಜನರಲ್ಲಿ ವಿದ್ಯಾಭ್ಯಾಸ ಜಾಗೃತಿ ಮೂಡಿಸಬೇಕು. ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಬೆಳೆಯಬೇಕು. ಜಾತಿ ತಾರತಮ್ಯ ಹೋಗಲಾಡಿಸಲು ಪ್ರತಿಯೊಬ್ಬರು ಸಹಕಾರ ಅಗತ್ಯವಾಗಿದೆ. ನಗರದಲ್ಲಿ ಕೆರೆಗಳು ಕಲುಷಿತಗೊಂಡಿವೆ. ಮೀನುಗಾರಿಕೆಗೆ ತೊಂದರೆಯಾಗಿದೆ. ಆರ್ಥಿಕ ಸಂಕಷ್ಟ ಉಂಟಾಗಿದೆ. ಮುಂದಿನ ದಿನಗಳಲ್ಲಿ ಕೆರೆಗಳ ಅಭಿವೃದ್ಧಿಪಡಿಸಿ ಸಮಾಜದ ಆರ್ಥಿಕವಾಗಿ ಬೆಳೆಯಲು ಅನುಕೂಲ ಮಾಡಿಕೊಡಲಾಗುತ್ತದೆ ಎಂದು ತಿಳಿಸಿದರು. ಕೃಷ್ಣಾ ತುಂಗಭದ್ರಾ ನದಿಯಲ್ಲಿ ಮೀನುಗಾರಿಕೆ ಮಾಡಲು ಆದ್ಯತೆ ನೀಡಿ ಆರ್ಥಿಕ ಸಬಲರಾಗಲು ಮುಂದಾಗಬೇಕು ಎಂದರು. ನಮ್ಮ ಸಮಾಜದಲ್ಲಿ ಏನು ನಿಮಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ, ಕಟ್ಟುನಿಟ್ಟಿನ ಒಂದು ಪರಿಸ್ಥಿತಿ ಇತ್ತು, ಮೂಢನಂಬಿಕೆ ಇತ್ತು, ಜಾತಿ ವ್ಯವಸ್ಥೆ ಇತ್ತು, ಶೋಷಣೆಯ ಒಂದು ಸ್ಥಿತಿ ಇತ್ತು. ಅಂಥ ಸಂದರ್ಭದಲ್ಲಿ ತಮ್ಮ ವಚನಗಳ ಮೂಲಕ, ತಮ್ಮ ನುಡಿಗಳ ಮೂಲಕ ಈ ಸಮಾಜದಲ್ಲಿ ಏನಾಗ್ತಾ ಇದೆ, ಆ ಶೋಷಣೆ, ಮೂಢನಂಬಿಕೆ, ಜಾತಿ ವ್ಯವಸ್ಥೆ ವಿರುದ್ಧ ಒಂದು ಸಮರನೇ ಸಾರಿರ್ತಾರೆ ಅಂಬಿಗರ ಚೌಡಯ್ಯನವರು. ಸೊ ಈಗಲೂ ಅವರ ವಚನಗಳು, ಅವರ ಹಿತನುಡಿಗಳು ನಮಗೆಲ್ಲ ತುಂಬ ಅದು ಅವಶ್ಯಕತೆ ಇದೆ. ಯಾಕಂದರೆ ಇಷ್ಟು ವರ್ಷ ಆದರೂ ನಮ್ಮ ಸಮಾಜದಲ್ಲಿ, ನಮ್ಮ ಜನರಲ್ಲಿ ಇನ್ನೂ ಸಾಕಷ್ಟು ಮೂಢನಂಬಿಕೆಗಳು ನಡೀತಾ ಇದೆ, ಮೂಢನಂಬಿಕೆಯ ಆಚರಣೆಗಳು ನಡೀತಾ ಇದೆ. ಸೊ ಆವಾಗಲೇ ನಿಜ ಶರಣರು ಹೇಳ್ದಂಗೆ ಇದಕ್ಕೆ ಮೌಢ್ಯಕ್ಕೆ ರಾಮಬಾಣ ಅಂದರೆ ಜ್ಞಾನ. ಸೊ ನಾವು ಎಷ್ಟು ನಮ್ಮ ಜನರಲ್ಲಿ ಜ್ಞಾನ ಹೆಚ್ಚಾಗುತ್ತೆ, ವಿದ್ಯಾಭ್ಯಾಸ ಹೆಚ್ಚಾಗುತ್ತೆ, ಆಮೇಲೆ ಅವೇರ್ನೆಸ್ ಜಾಸ್ತಿ ಆಗುತ್ತೆ, ಅಷ್ಟು ನಮ್ಮ ಜನರಲ್ಲಿ ಮೌಢ್ಯತೆ, ಮೂಢನಂಬಿಕೆ ಅದೆಲ್ಲ ಕಡಿಮೆ ಆಗುತ್ತೆ. ಅದೇ ರೀತಿ ಸಮಾಜದಲ್ಲಿ ಏನು ಶೋಷಿತ ವರ್ಗರಿರ್ತಾರೆ, ಹಿಂದುಳಿದಿರ್ತಾರೆ, ಅವ್ರನ್ನ ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ತಂದರೆ ಅಷ್ಟೇ ನಮ್ಮ ಜಾತಿ ವ್ಯವಸ್ಥೆ, ಜಾತಿ ತಾರತಮ್ಯ ನಾವು ಹೋಗಲಾಡ್ಸೋಕ್ಕೆ ಸಾಧ್ಯ. ಸೊ ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ರೀತಿ ನಾವು ಈಗ ಪ್ರಯತ್ನ ಪಡ್ತಾ ಇದ್ದೀವಿ. ಮತ್ತು ನಮ್ಮ ಎಲ್ಲ ಮುಖಂಡರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ, ಸಹಕಾರ ಕೊಡ್ತಾ ಇದ್ದಾರೆ. ಸೊ ಏನು ರಾಯಚೂರು ಜಿಲ್ಲೆನ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಒಂದು ಹಿಂದುಳಿದ ಜಿಲ್ಲೆ ಅಂತ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ವರ್ಷದಲ್ಲೇ ಅದನ್ನ ಹಣೆಪಟ್ಟಿನ ನಾವು ತೆಗೆಸಕ್ಕೆ ನಾವೆಲ್ಲ ಸೇರಿ. ಉಪನ್ಯಾಸಕರಾಗಿ ಗುರುಪೀಠದ ಉಪಾಧ್ಯಕ್ಷ ಕೆ. ಶಾಂತಪ್ಪ ಮಾತನಾಡಿ, ಅಂಬಿಗರ ಚೌಡಯ್ಯನವರ ಜಯಂತಿ ನಮಗೆಲ್ಲರಿಗೆ ಹಬ್ಬವಾಗಿದೆ. ಎಲ್ಲ ಶರಣರ ಜಯಂತಿ ಆಚರಣೆ ಮಾಡುತ್ತಿದ್ದೇವೆ. ಆದರೆ ಶರಣರನ್ನು ಜಾತಿಗೆ ಸೀಮಿತವನ್ನಾಗಿ ಮಾಡಿದ್ದೇವೆ. 12ನೇ ಶತಮಾನದಲ್ಲಿ ಎಲ್ಲ ಶರಣರನ್ನು ಒಗ್ಗೂಡಿಸಿ ಸಮಾಜದಲ್ಲಿನ ಶೋಷಣೆ, ಜಾತಿ ವ್ಯವಸ್ಥೆ ನಿರ್ಮೂಲನೆಗೆ ಮುಂದಾಗಿದ್ದ ಶರಣರು ಒಂದಾಗಿದ್ದರು. ಆದರೆ ಇಂದು ಜಾತಿ ಹೆಸರಿನಲ್ಲಿ ಆಯಾ ಸಮಾಜದ ಜನರು ಶರಣರ ಜಯಂತಿ ಆಚರಣೆ ಮಾಡಿ ನಾವು ದೂರವಾಗುತ್ತಿದ್ದೇವೆ ಎಂದರು. ಶರಣರ ಜಯಂತಿ ಆಚರಣೆ ಮಾಡುವ ಮೂಲಕ ಎಲ್ಲರೂ ಒಂದಾಗಬೇಕು. ಎಲ್ಲ ಶರಣರ ಜಯಂತಿ ಆಚರಣೆಗೆ ಪ್ರತಿಯೊಂದು ಸಮಾಜದ ಜನರು ಭಾಗವಹಿಸಿದಾಗ ಮಾತ್ರ ಜಾತಿ ವ್ಯವಸ್ಥೆ ದೂರವಾಗುತ್ತದೆ ಎಂದರು. ನಾನು ಹೇಳ್ತಾ ಇದ್ದೆ ನಮ್ಮ ಜಿಲ್ಲಾಧಿಕಾರಿಗಳ ಸಾಹೇಬರಿಗೆ, ಈ ಸಮುದಾಯ ಅತ್ಯಂತ ಶಿಸ್ತಿನ ಸಮುದಾಯ. ನಿಜಶರಣ ಅಂಬಿಗರ ಚೌಡಯ್ಯ ಮೂರ್ತಿಯಿಂದ ಪ್ರಾರಂಭವಾದಂತ ಮೆರವಣಿಗೆಯಲ್ಲಿ ಸುಮಾರು 5,000 6,000 10,000 ಕೂಡ ಸೇರ್ತಾರೆ. ಸಮುದಾಯ ಜನರು, ಅನೇಕ ಬಸವಾದಿ ಶರಣರ ಅಭಿಮಾನಿಗಳು ಎಲ್ಲರೂ ಸೇರಿ ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ರಂಗಮಂದಿರಲ್ಲಿ ಬಂದ ನಂತರ ಎಲ್ಲರೂ ವಾಪಸ್ ಹೋಗಿ ಸುಮಾರು 3,000-2,000 ಮಾತ್ರ ಉಳಿತಾರೆ. ಈಗ ಅಷ್ಟೇ ಕೆಪಾಸಿಟಿ ಇದೆ. ನಿಜಶರಣ ಅಂಬಿಗರ ಚೌಡಯ್ಯ ವಿಶ್ವಗುರು ಬಸವಣ್ಣನ ಸಮಕಾಲೀನವರು. ಅಂಬಿಗರ ಚೌಡಯ್ಯ ಬಗ್ಗೆ ತಮ್ಮೆಲ್ಲರಿಗೆ ಹಿಂದೆ
ಉಪನ್ಯಾಸ ಮಾಡಿದಂಥವ್ರು ಹೇಳಿದ್ದಾರೆ. ಅವರು 1120ನೇ ಇಸವಿಯಲ್ಲಿ ಪಂಪಾದೇವಿ ವಿರೂಪಾಕ್ಷ ಅವರ ಮಗನಾಗಿ ಹುಟ್ಟಿ ಹಾವೇರಿ ಜಿಲ್ಲೆಯ ಚೌಡದಾನಪುರ ಅಂತಂದ್ರೆ ಚೌಡದಾನಪುರ ಅಂದ್ರೆ ಚೌಡಯ್ಯನವರಿಗೆ ಗುತ್ತಲ ಅರಸರು ಅದು ದಾನವಾಗಿ ಕೊಟ್ಟಿದ್ರು, ಅದಕ್ಕಾಗಿ ಚೌಡದಾನಪುರ. ಅದರ ಪಕ್ಕದಲ್ಲಿ ನರಸೀಪುರ ಅಂತೇಳಿ ಇವತ್ತು ಈ ಸಮುದಾಯಕ್ಕೆ ಒಂದು ಗುರುಪೀಠ ಇದೆ. ನಮ್ಮ ಜಗದ್ಗುರು ನಿಜಶರಣ ಅಂಬಿಗರ ಚೌಡಯ್ಯ ಗುರುಪೀಠದ ಜಗದ್ಗುರು ಶ್ರೀ ಶಾಂತ ಭೀಷ್ಮ ಚೌಡಯ್ಯನವರು. ಆ ಮಠ ಸುಮಾರು 12 ವರ್ಷ ಆಯಿತು. ಮೊದಲು ಶಾಂತಮುನಿ ಸ್ವಾಮಿಗಳಿದ್ರು, ಇವಾಗ ಶಾಂತ ಭೀಷ್ಮ ಚೌಡಯ್ಯನವರಿದ್ದಾರೆ. ಈ ಸಮುದಾಯಗಳಿಗೆ ಯಾವುದೇ ಗುರುಗಳಿದ್ದಿಲ್ಲ, ಯಾವುದೋ ಮಠನ ಇಲ್ಲ, ನಮಗೆ ಗುರು ಇಲ್ಲ, ಗುರಿನೂ ಇದ್ದಿಲ್ಲ. ಇವತ್ತು ಅನೇಕ ಸಮುದಾಯಗಳು ಮುಂದುವರೆದ ಸಮುದಾಯಗಳ ದೊಡ್ಡ ದೊಡ್ಡ ಮಠಗಳು ಶರಣರು ಸಂತರು ಇದ್ದಾರೆ. ಆದರೆ ನಮಗೆ ಮಠ ಇದ್ದಿಲ್ಲ, ಗುರುಗಳಿದ್ದಿಲ್ಲ. ಈಗ ನಮಗೆ ಗುರುಗಳು ಸಿಕ್ಕಿದ್ದಾರೆ. ನಿಜಶರಣ ಅಂಬಿಗರ ಚೌಡಯ್ಯ ಯಾವುದೇ ಜಾತಿಗೆ ಸೀಮಿತ ಅಲ್ಲ. ಅವರು ಎಲ್ಲ ಸಮುದಾಯಗಳಿಗೆ ಶರಣರು. ಅನಿವಾರ್ಯವಾಗಿ ನಾವು ನಿಜಶರಣ ಅಂಬಿಗರ ಚೌಡಯ್ಯವರು ನಮ್ಮ ಗಂಗಾ ಮಂದಸ್ಥದಲ್ಲಿ ಅಥವಾ ಬೆಸ್ತರ ಹೊಟ್ಟೆ ಹುಟ್ಟ್ಯಾರ ಅಂತೇಳಿ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹ ಮಾಡಗಿರಿ, ಕೆ ಶರಣಪ್ಪ, ಕಡಗೋಳು ಆಂಜನೇಯ, ಶಿವರಾಜ್, ಪಿಎಸ್ಐ ಲಕ್ಷ್ಮಿ, ಕಡಗೋಳು ಆಂಜನೇಯ, ಶರಣಪ್ಪ ಕಡಗೋಳು, ಶಿವರಾಮ್, ರಾಜರಾಜೇಶ್ವರಿ ಸೇರಿದಂತೆ ಅನೇಕರಿದ್ದರು. ಬೌದ್ಧ ಐತಿಹಾಸಿಕ ಕ್ಷೇತ್ರ ಸನ್ನತಿ ಅಭಿವೃದ್ಧಿ ಮಂಡಳಿಯನ್ನು ಪೂರ್ಣ ಪ್ರಮಾಣದಲ್ಲಿ ರಚಿಸಿ ಆಂಧ್ರ ಪ್ರದೇಶದ ಬುದ್ಧವನ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಒತ್ತಾಯಿಸಿ, ಜೊತೆಗೆ ಬೌದ್ಧ ಸಮುದಾಯದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ 2024ರ ನವೆಂಬರ್ 15ರಿಂದ ನಡೆದ ಪಂಚಶೀಲ ಪಾದಯಾತ್ರೆಯ ಸಮಾರೋಪ ಸಮಾರಂಭವು ಜನವರಿ 24ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿದೆ ಎಂದು ಸನ್ನತಿ ಪಂಚಶೀಲ ಪಾದಯಾತ್ರೆ ಸಮಾರೋಪ ಸಮಾರಂಭ ಸಂಘಟನಾ ಸಮಿತಿಯ ಸಂಚಾಲಕ ರವೀಂದ್ರನಾಥ್ ಪಟ್ಟಿ ಹೇಳಿದರು. ಬೌದ್ಧ ಐತಿಹಾಸಿಕ ಕ್ಷೇತ್ರ ಸನ್ನತಿ ಅಭಿವೃದ್ಧಿ ಮಂಡಳಿಯನ್ನು ಪೂರ್ಣ ಪ್ರಮಾಣದಲ್ಲಿ ರಚಿಸಿ ಆಂಧ್ರ ಪ್ರದೇಶದ ಬುದ್ಧನ ಮಾದರಿಯಲ್ಲಿ ಬೌದ್ಧ ಐತಿಹಾಸಿಕ ಕ್ಷೇತ್ರ ಸನ್ನತಿ ಅಭಿವೃದ್ಧಿ ಮಂಡಳಿಯನ್ನು ಪೂರ್ಣ ಪ್ರಮಾಣದಲ್ಲಿ ರಚಿಸಿ ಆಂಧ್ರ ಪ್ರದೇಶದ ಬುದ್ಧವನ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಒತ್ತಾಯಿಸಿ, ಜೊತೆಗೆ ಬೌದ್ಧ ಸಮುದಾಯದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ 2024ರ ನವೆಂಬರ್ 15ರಿಂದ ನಡೆದ ಪಂಚಶೀಲ ಪಾದಯಾತ್ರೆಯ ಸಮಾರೋಪ ಸಮಾರಂಭವು ಜನವರಿ 24ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿದೆ ಎಂದು ಸನ್ನತಿ ಪಂಚಶೀಲ ಪಾದಯಾತ್ರೆ ಸಮಾರೋಪ ಸಮಾರಂಭ ಸಂಘಟನಾ ಸಮಿತಿಯ ಸಂಚಾಲಕ ರವೀಂದ್ರನಾಥ್ ಪಟ್ಟಿ ಹೇಳಿದರು. ಅವರು ಇಂದು ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸನ್ನತಿಯಿಂದ ಪ್ರಾರಂಭವಾದ ಪಂಚಶೀಲ ಪಾದಯಾತ್ರೆಯು ರಾಜ್ಯದಲ್ಲಿ ಇರುವ ಸಾಮ್ರಾಟ್ ಅಶೋಕ್ ಶಿಲಾ ಶಾಸನಗಳಿಗೆ ಭೇಟಿ ನೀಡುತ್ತಾ ಮತ್ತು ಆಯಾ ಭಾಗದ ಅವಶ್ಯಕತೆಗಳ ಬಗ್ಗೆ ಅಧ್ಯಯನ ಮಾಡುತ್ತಾ ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಭಾಗ ಸೇರಿ ರಾಜ್ಯದಾದ್ಯಂತ 800 ಕಿಲೋಮೀಟರ್ಗೂ ಅಧಿಕ ದೂರ ಸಂಚರಿಸಿ ಇದೀಗ ಬೆಂಗಳೂರಿನಲ್ಲಿ ಸಮಾರೋಪಗೊಳ್ಳಲಿದೆ ಎಂದು ತಿಳಿಸಿದರು. ಬೌದ್ಧ ಐತಿಹಾಸಿಕ ಕ್ಷೇತ್ರ ಸನ್ನತಿ ಅಭಿವೃದ್ಧಿ ಮಂಡಳಿ ರಚನೆ 200 ಎಕರೆ ಪ್ರದೇಶದಲ್ಲಿ ಜಾಗತಿಕ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಿ ಸನ್ನತಿಯನ್ನು 7 ಸ್ಟಾರ್ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಗೊಳಿಸಬೇಕು. ಪರಿಶಿಷ್ಟ ಜಾತಿಯ ಬೌದ್ಧ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಕರ್ನಾಟಕ ಬೌದ್ಧ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು. ಬೌದ್ಧ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಬೌದ್ಧ ಕ್ಷೇತ್ರಗಳ ಅಭಿವೃದ್ಧಿಗೆ ಕನಿಷ್ಠ 1,000 ಕೋಟಿ ರೂಪಾಯಿ ಅನುದಾನ ಬಜೆಟ್ನಲ್ಲಿ ಒದಗಿಸಬೇಕು.
ಪ್ರತಿ ವರ್ಷ ಗೌತಮ್ ಬುದ್ಧ ಜಯಂತಿಗೆ ಸಾರ್ವತ್ರಿಕ ರಜೆ ಘೋಷಣೆ ಮಾಡಬೇಕು ಸೇರಿದಂತೆ ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಇಡೀ ಪಾದಯಾತ್ರೆಯ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ ಎಂದು ತಿಳಿಸಿದರು. ಸರ್ಕಾರ ಪ್ರತಿ ವರ್ಷ ಫೆಬ್ರವರಿ 12ರಂದು ಸಮ್ರಾಟ್ ಅಶೋಕ್ ಸನ್ನತಿ ಉತ್ಸವವನ್ನು ಸರ್ಕಾರ ವತಿಯಿಂದ ಆಚರಣೆ ಮಾಡಬೇಕು. ಟೆಂಪಲ್ ಕಾಯ್ದೆ 1949 ರದ್ದುಪಡಿಸಿ ಬುದ್ಧಗಯಾದಲ್ಲಿ ಮಹಾಬೋಧಿ ಮಹಾವಿಹಾರದ ಆಡಳಿತವನ್ನು ಸಂಪೂರ್ಣವಾಗಿ ಬೌದ್ಧರಿಗೆ ನೀಡಬೇಕೆಂಬ ಒತ್ತಾಯವಿದ್ದು, ಈ ವಿಷಯವನ್ನು ಕೇಂದ್ರ ಹಾಗೂ ಬಿಹಾರ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಸಮಾರೋಪ ಸಮಾರಂಭಕ್ಕೆ ಜಿಲ್ಲೆಯಿಂದ 6 ಬಸ್ಗಳ ವ್ಯವಸ್ಥೆಯನ್ನು ಮಾಡಿದ್ದು, ಸುಮಾರು 500 ಜನರು ಸಮಾರಂಭಕ್ಕೆ ತೆರಳುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಸುಮಾರು 800 ಕಿಲೋಮೀಟರ್ಗಳವರೆಗೆ ಈ ಪಾದಯಾತ್ರೆ ನಡೆದು ಈ ತಿಂಗಳ 23ನೇ ತಾರೀಕಿಗೆ ಬೆಂಗಳೂರನ್ನ ಸೇರಿದಲ್ಲಿ ದಕ್ಷಿಣ ಭಾರತದ ಬೌದ್ಧ ಕ್ಷೇತ್ರವಾಗಿರ್ತಕ್ಕಂಥ ನಾಗಸೇನ ಬುದ್ಧಾವಿಹಾರಕ್ಕೆ ಹೋಗಿ ತಲುಪ್ತದೆ. ಅಲ್ಲಿಂದ 24ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಮಾರೋಪಗೊಂಡು ಆ ಸಮಾರಂಭದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬರ್ತಕ್ಕಂಥ ಬೌದ್ಧ ಉಪಾಸಕಿಯರ ಒಂದು ಸಮ್ಮುಖದಲ್ಲಿ ಬೌದ್ಧ ಗುರುಗಳ ಬಂತೇಜಿಗಳ ನೇತೃತ್ವದಲ್ಲಿ ಮುಖ್ಯಮಂತ್ರಿಯವರಿಗೆ ಈ ಬೇಡಿಕೆಯನ್ನು ಕೊಡಲಾಗ್ತದೆ. ಬಹಳ ಪ್ರಮುಖವಾಗಿ ದಕ್ಷಿಣ ಭಾರತದ ಸಾಮ್ರಾಟ್ ಅಶೋಕನ 2ನೇ ರಾಜಧಾನಿಯಾಗಿತ್ತು ಸನ್ನತಿ ಅನ್ನೋಂಥದ್ದು ನಮಗೆ ಗೊತ್ತಿರಬೇಕಾಗಿದೆ. ಆ ಸನ್ನತಿ ಇವತ್ತು ಅಲ್ಲಿ ಬೌದ್ಧರ ಸ್ತೂಪಗಳು, ಹಲವಾರು ಕುರುಹುಗಳು ಸಿಕ್ಕಿದಾವೆ. ಅದು ದೊಡ್ಡ ಒಂದು ಈ ದಕ್ಷಿಣ ಭಾರತ ಸಾಮ್ರಾಟ್ ಅಶೋಕನ ರಾಜಧಾನಿಯಾಗಿತ್ತು. ಅದನ್ನ ಆಳುಗಳಿದ್ದಾರೆ, ಅದನ್ನ ಪುನಶ್ಚೇತನಗೊಳಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ದೊಡ್ಡ ಬೇಡಿಕೆಯನ್ನು ಇಟ್ಕೊಂಡು ಅದನ್ನ ಒಂದು 7 ಸ್ಟಾರ್ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಬೇಕನ್ನೋಂಥ ಒಂದು ಬೇಡಿಕೆ, ಪ್ರಮುಖವಾದ ಬೇಡಿಕೆ ಇಟ್ಕೊಂಡು ಹಾಗೆಯೇ ರಾಜ್ಯದಲ್ಲಿ ಸುಮಾರು 15 ಬೌದ್ಧ ಶಿಲಾಶಾಸನಗಳು ಸಿಕ್ಕಿದಾವೆ. ಆ ಶಿಲಾಶಾಸನಗಳಿಗೆ ಅಭಿವೃದ್ಧಿಗೆ ವಿಶೇಷ ಅನುದಾನವನ್ನ ಸರ್ಕಾರ ಘೋಷಣೆ ಮಾಡಬೇಕು. ಮತ್ತೆ ರಾಜ್ಯದಲ್ಲಿ ಇರ್ತಕ್ಕಂಥ ಬೌದ್ಧ ಧರ್ಮೀಯರು ಅನುಯಾಯಿಗಳು ಏನಿದ್ದಾರೆ ಅವರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಪ್ರಾತಿನಿಧ್ಯ ಕೊಡಲಿಕ್ಕೆ ವಿಶೇಷ ಅನುದಾನವನ್ನ ಕೊಡಬೇಕು ಅನ್ನೋ ಈ ಸಂದರ್ಭದಲ್ಲಿ ಸಮಿತಿ ಆರ್ ರವಿಕುಮಾರ್, ಆರ್ ತಿಮ್ಮಾರೆಡ್ಡಿ, ಆರ್ ಬಸವರಾಜ್, ನರಸಿಂಹಲು ಮರ್ಚಟ, ಶ್ರೀನಿವಾಸ್, ಯಲ್ಲಪ್ಪ, ಎಂಆರ್ ಭೇರಿ ಸೇರಿದಂತೆ ಇತರರಿದ್ದರು. ಮೈಕ್ರೋ ಫೈನಾನ್ಸ್ಗಳು ಅಮಾಯಕ ಮಹಿಳೆಯರಿಗೆ ಕೈತುಂಬ ಸಾಲ ನೀಡಿ ಸಾಲ ಮರುಪಾವತಿಗಾಗಿ ಮಹಿಳೆಯರಿಗೆ ಕಿರುಕುಳ ನೀಡುತ್ತಿದ್ದು, ಸಾಲದ ಮೇಲೆ ಚಕ್ರಬಡ್ಡಿಗಳನ್ನು ಹೇರುತ್ತಿದ್ದು, ಇದರಿಂದ ಸಾಲ ಪಡೆದ ಮಹಿಳೆಯರು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದಾರೆ. ಸಾಲ ಮರುಪಾವತಿಗೆ ಕಾಲಾವಕಾಶ ಕಲ್ಪಿಸಿಕೊಡುವಂತೆ ಆಗ್ರಹಿಸಿ ಜನವರಿ 24ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಹೇಳಿದರು. ಮೈಕ್ರೋ ಫೈನಾನ್ಸ್ಗಳು ಅಮಾಯಕ ಮಹಿಳೆಯರಿಗೆ ಕೈತುಂಬ ಸಾಲ ನೀಡಿ ಸಾಲ ಮರುಪಾವತಿಗಾಗಿ ಮಹಿಳೆಯರಿಗೆ ಕಿರುಕುಳ ನೀಡುತ್ತಿದ್ದು, ಸಾಲದ ಮೇಲೆ ಚಕ್ರಬಡ್ಡಿಗಳನ್ನು ಹೇರುತ್ತಿದ್ದು, ಇದರಿಂದ ಸಾಲ ಪಡೆದ ಮಹಿಳೆಯರು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದಾರೆ. ಸಾಲ ಮರುಪಾವತಿಗೆ ಕಾಲಾವಕಾಶ ಕಲ್ಪಿಸಿಕೊಡುವಂತೆ ಆಗ್ರಹಿಸಿ ಜನವರಿ 24ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಬಡ ಮಹಿಳೆಯರು ಕೂಲಿ ಮಾಡಿ ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಾಲ ನೀಡುವ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಆರ್ಬಿಐ ನಿಯಮಗಳನ್ನು ಉಲ್ಲಂಘಿಸುವುದು ಮಾತ್ರವಲ್ಲದೆ ಸಾಲ ಪಡೆದ ಮಹಿಳೆಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನ ಮಾಡುತ್ತಿದ್ದಾರೆ ಎಂದು ದೂರಿದರು. ಆರ್ಬಿಐ ಸುತ್ತೋಲೆ ಪ್ರಕಾರ ಬಡವರಿಗೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು 1.10 ರೂಪಾಯಿಯಂತೆ ಬಡ್ಡಿಯನ್ನು ಸ್ವೀಕರಿಸಬೇಕು. ಆದರೆ ಪ್ರಸ್ತುತ ಗುಂಪು ಸಂಘಗಳನ್ನಾಗಿ ಮಾಡಿ ಕೆಲವು ಫೈನಾನ್ಸ್ ಕಂಪನಿಗಳು ಸಾಲಕ್ಕೆ ಮನ ಬಂದಂತೆ ಬಡ್ಡಿಯನ್ನು ಹೇರುತ್ತಿದ್ದು, ಬಡ್ಡಿ ಕಟ್ಟಲಾಗದೆ ಹಲವು ಕಡೆಗಳಲ್ಲಿ ಆತ್ಮಹತ್ಯೆಗಳಂತಹ ಘಟನೆಗಳು ಜರುಗುತ್ತಿವೆ. ಮರುಪಾವತಿ ಹೆಸರಿನಲ್ಲಿ ಬಡ ಜನರಿಗೆ ಹಿಂಸೆ ನೀಡುತ್ತಿರುವ ಫೈನಾನ್ಸ್ ಕಂಪನಿಗಳು ಸಾಲ ಮರುಪಾವತಿಗೆ ಕಾಲಾವಕಾಶ ನೀಡಬೇಕೆಂದು ಆಗ್ರಹಿಸಿದರು. ದಬ್ಬಾಳಿಕೆ, ದೌರ್ಜನ್ಯ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುತ್ತಾ ಈಗಾಗಲೇ ತಮಗೆಲ್ಲರಿಗೆ ತಿಳಿದಂಗಿದೆ, ಏನು ಸರಿಯಾದ ಸಮಯಕ್ಕೆ ಮಳೆ ಬಾರದೆ ರಾಯಚೂರು ಜಿಲ್ಲೆ ಭತ್ತದ ನಾಡೆಂಬ ಹೆಸರುವಾಸಿಯ ನಾಡು ಇದು. ರೈತರಿಗೆ ಹೊಲಗಳಲ್ಲಿ ನರೇಗಾ ಅಥವಾ ಭತ್ತ, ಹತ್ತಿ, ಕೂಲಿ ಕೆಲಸ ಮಾಡಿದ್ರೆ ಮಾತ್ರ ಅವರ ಮನೆಗಳಿಗೆ ಏನು ಉಪಜೀವನ ನಡೆಸೋಕೆ ಅವರಿಗೆ ದುಡ್ಡು ಬರುತ್ತೆ. ರಾಯಚೂರು ಜಿಲ್ಲೆ ಅತಿ ಹೆಚ್ಚು ಹಿಂದುಳಿದ ಜಿಲ್ಲೆ. ಇಲ್ಲಿ ಸರಿಸುಮಾರು ಒಂದು 34 ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳು, ರಾಜ್ಯ ಮತ್ತು ಅಂತಾರಾಜ್ಯ ಬ್ಯಾಂಕ್ಗಳು ಆರ್ಬಿಐ ಸುತ್ತೋಲೆಯನ್ನು ಏನು ತಿರಸ್ಕರಿಸಿ ಅವರ ರೆಪೋ ರೇಟು
ಏನು ರಾಜ್ಯದ ಕೇಂದ್ರದ ಏನು ಹಣಕಾಸು ಸಚಿವೆ ಸೀತಾರಾಮನ್ ಮೇಡಮ್ ಅವರು ರೆಪೋ ರೇಟ್ ಅಲ್ಲಿ ಏಪ್ರಿಲ್ 1, 2022ಕ್ಕೆ ಏನು ₹1 10 ಪೈಸಾ 75 ಪೈಸಾ ನಿಗದಿ ಮಾಡಿದ್ದಾರೆ. ಇವರು ಒಂದು ಕಂತು ಕಟ್ಟಿಲ್ಲ ಅಂತಂದ್ರೆ ಅವರೇ ತಿಳಿದಂತ ಬಡ್ಡಿ, ಆ ಬಡ್ಡಿಗೆ ಮತ್ತಷ್ಟು ಬಡ್ಡಿ ಹಾಕಿ ಬ್ಯಾಂಕಿನ ಕೆಲ ಅವಿದ್ಯಾವಂತ ಸಿಬ್ಬಂದಿಗಳು 5ನೇ ಕ್ಲಾಸು 6ನೇ ಕ್ಲಾಸು ಓದಿರ್ತಾರೆ ಬಂದು ಹೆಣ್ಮಕ್ಳಿಗೆ ಅವರು ಬ್ಯಾಂಕ್ ನಿಗದಿತ ಸಮಯ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ, ರಾತ್ರಿ ವೇಳೆ 7:30 8 ಗಂಟೆಗೆ ಹೊಲದಿಂದ ಬಂದಿರ್ತಾರೆ. ಅವ್ರ ಹತ್ರ ಏನು ಹೊಲಕ್ಕೆ ಹೋಗಿ ಅವರು ಗಿಡದಿಂದ ದುಡ್ಡು ಕಿತ್ಕೊಂಡು ಬರಲ್ಲ. ರಾತ್ರಿ 8:30ಗೆ ಬಂದು ನೀವು ಈ ಕಂತು ಕಟ್ಟೋದಾದ್ರೆ ಕಟ್ಟಿ, ಇಲ್ಲ ಅಂತಂದ್ರೆ ನೀವೇನಾದ್ರೂ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಿ, ಇನ್ಶೂರೆನ್ಸ್ ಮೂಲಕ ನಾವು ಈ ಸಾಲದ ಮೊತ್ತವನ್ನು ನಾವು ಕ್ಲೈಮ್ ಮಾಡಿಕೊಳ್ತೇವೆ ಅನ್ನೋದು ಒಂದು ವಿಷಯ ಮಾನ್ವಿ ತಾಲೂಕಿನಲ್ಲಿ ಹರಿದಾಡಿದೆ. ಈಗಾಗಲೇ 2 ದಿನಗಳ ಹಿಂದೆ ಯಲ್ಲಪ್ಪ ಅಂತ ಕಬ್ಬಲಲ್ಲಿ ಯುವಕ ಬ್ಯಾಂಕಿನ ಅವಾಚ್ಯ ಶಬ್ದಗಳ ನಿಂದನೆಯಿಂದ ವಿಷ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಆಗಿದೆ. ಇದೇ 1.5 ತಿಂಗಳಿಂದ ಮಾನ್ವಿಯಲ್ಲಿ ಇಂದಿರಾನಗರ ನಿವಾಸಿಯಾದ ವಾಹೀದ್ ಎಂಬ ಚಾಲಕ ಕೇವಲ ₹2,000 ಮನೆಯಲ್ಲಿ ನೇಣು ಬಿಗಿದುಕೊಂಡು ಸತ್ತೋಗಿದ್ದಾನೆ. ಅನೇಕ ರೈತ ಮಹಿಳೆಯರು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಬರಗಾಲದ ಪರಿಸ್ಥಿತಿ ನಮ್ಮ ರಾಯಚೂರು ಜಿಲ್ಲೆಯನ್ನು ಕಾಡುತ್ತಿದೆ. ಅದಕ್ಕಾಗಿ ಇದೇ ತಿಂಗಳು ದಿನಾಂಕ 24/1/2025 ಶುಕ್ರವಾರ ಡಿಸಿ ಸಾಹೇಬರ ಕಚೇರಿ ಮುಂದಗಡೆ ಜಿಲ್ಲಾದ್ಯಂತ ಮಹಿಳೆಯರು ಯಾರು ಫಲಾನುಭವಿಗಳು ಏನು ಲೋನ್ ತಗೊಂಡವರಿಗೆ ಕಷ್ಟ ಆಗಿದೆ, ಯಾವ್ಯಾವ ರೀತಿ ಬ್ಯಾಂಕಿನ ಸಿಬ್ಬಂದಿಗಳು ಟಾರ್ಚರ್ ಮಾಡ್ತಾ ಇದ್ದಾರೆ, ಅವರಿಗೆ ಹಗಲು ರಾತ್ರಿ ಅನ್ನದೇ ಅವರ ಮನೆಗೆ ಹೋಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಜಿಲ್ಲಾದ್ಯಂತ ಜನಸೇವಾ ಫೌಂಡೇಶನ್ ಕರೆ ಕೊಡ್ತಾ ಇದೆ. ನಾವು ಅವ್ರನ್ನ ಕರೆದು ವಿಚಾರಿಸ್ತಾ ಇದೀವಿ, ಅವರಲ್ಲಿ ಬರಬೇಕು. ಬಂದು ಜಿಲ್ಲಾಧಿಕಾರಿಗಳು ಇದಕ್ಕೆ. ಈ ಸಂದರ್ಭದಲ್ಲಿ ಮಹೇಶ್ ಬೆಟ್ಟದೂರ್, ಅಯ್ಯಪ್ಪ ಸೇರಿದಂತೆ ಇತರರಿದ್ದರು. ಭಾರತ ದೇಶಕ್ಕೆ ಸಂವಿಧಾನ ಎಂಬುದು ಒಂದು ಪವಿತ್ರ ಗ್ರಂಥವಾಗಿದ್ದು, ಈ ಗ್ರಂಥದಿಂದಲೇ ಇಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅತ್ಯಂತ ಸ್ಥಿರವಾಗಿದೆ ಎಂದು ಮಾಜಿ ರಾಜ್ಯಸಭಾ ಸದಸ್ಯ ಕೆವಿ ಕೃಷ್ಣಮೂರ್ತಿ ಹೇಳಿದರು. ಭಾರತ ದೇಶವು ಸಂವಿಧಾನ ಎಂಬುದು ಒಂದು ಪವಿತ್ರ ಗ್ರಂಥವಾಗಿದ್ದು, ಈ ಗ್ರಂಥದಿಂದಲೇ ಇಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅತ್ಯಂತ ಸ್ಥಿರವಾಗಿದೆ ಎಂದು ಮಾಜಿ ರಾಜ್ಯಸಭಾ ಸದಸ್ಯ ಕೆಬಿ ಕೃಷ್ಣಮೂರ್ತಿ ಹೇಳಿದರು. ಅವರು ಇಂದು ನಗರದ ವೀರಶೈವ ಮಹಾಂತೇಶ ಕಲ್ಯಾಣ ಮಂಟಪದಲ್ಲಿ ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ವತಿಯಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ಸನ್ಮಾನ ಹಾಗೂ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. 100 ವರ್ಷಗಳ ಹಿಂದೆ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲದೆ ತೀರ ಸಂಕಷ್ಟದ ಪರಿಸ್ಥಿತಿಯನ್ನು ಅನುಭವಿಸಿದ್ದ ಭಾರತದ ಪ್ರಜೆಗಳಿಗೆ ಸ್ವಾತಂತ್ರ್ಯದ ನಂತರ ದೇಶದಲ್ಲಿ ಸಂವಿಧಾನವನ್ನು ಜಾರಿಗೊಳಿಸಲಾಯಿತು. ಮೊದಲು ಇದ್ದ ಅಖಂಡ ಭಾರತವು ಪ್ರತ್ಯೇಕಗೊಂಡು ನಮ್ಮೊಂದಿಗೆ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿವೆ. ಆದರೆ ಭಾರತ ದೇಶದಂತಹ ಸ್ಥಿರವಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಕ್ಕುಗಳು ಬೇರೆ ದೇಶಗಳಿಲ್ಲ ಎಂದರು. ನಮ್ಮಲ್ಲಿ ಮಾತನಾಡುವ ಹಕ್ಕು ನೀಡಲಾಗಿದ್ದು, ವ್ಯವಸ್ಥೆಯ ಕುರಿತು ಮುಕ್ತವಾಗಿ ಮಾತನಾಡಬಹುದಾಗಿದೆ. ಭಾರತದ ಪ್ರಜೆಗಳ ಹಕ್ಕುಗಳನ್ನು ಮತ್ತು ಆಡಳಿತ ವ್ಯವಸ್ಥೆಯ ಕುರಿತು ಸಂವಿಧಾನದಲ್ಲಿ ವಿವರವಾಗಿ ತಿಳಿಸಲಾಗಿದ್ದು, ನಾಗರಿಕತೆಯ ಮಹತ್ವವನ್ನು ಸಂವಿಧಾನದಲ್ಲಿ ತೋರಿಸಲಾಗಿದೆ ಎಂದು ಹೇಳಿದರು. ಭಾರತದ ಕೇಂದ್ರ ಸರ್ಕಾರವು ಅತ್ಯಂತ ಸ್ಥಿರವಾದ ಸರ್ಕಾರವಾಗಿದ್ದು, ಪ್ರಧಾನಿ ಮೋದಿಯವರ ಆಡಳಿತ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಬರುತ್ತಿದೆ. ಆಡಳಿತ ಎಷ್ಟು ಉತ್ತಮವಾಗಿದೆಯೋ ಅಷ್ಟೇ ಪ್ರೀತಿ ಸ್ನೇಹದಿಂದ ಇತರ ದೇಶಗಳೊಂದಿಗೆ ಮೋದಿಯವರು ಒಡನಾಟ ಇಟ್ಟುಕೊಂಡಿದ್ದಾರೆ ಎಂದು ತಿಳಿಸಿದರು. ಅವರ ಒಂದು ವ್ಯವಸ್ಥೆ, ಒಂದು ಸರಿಯಾದ ಸಂವಿಧಾನ ಇಲ್ಲದೆ ಹೆಂಗೆ ವ್ಯವಸ್ಥೆ ಕೆಟ್ಟೋಗ್ತದೆ. ಆ ದೇಶಗಳಿಗೆಲ್ಲ ನಾನು ನೋಡಿದ್ದೀನಿ. ಆ ದೇಶಗಳಲ್ಲಿ ಓಡೋದಕ್ಕೆ ಭಯ ಆಗ್ತದೆ. ಇಲ್ಲಿ ಆ ರೀತಿ ಅಲ್ಲ. ಫ್ರೀಡಮ್ ಆಫ್ ಸ್ಪೀಚ್ ನಮಗೆ ಪ್ರಶ್ನ. ನಾವು ಹೈಕೋರ್ಟ್ ಹೋಗ್ಬೋದು, ಸುಪ್ರೀಂ ಕೋರ್ಟ್ ಹೋಗ್ಬೋದು. ನಾವು ಅತ್ಯಂತ ಭಾರತದ ಇರಬೇಕು. ಆರ್ಟಿಕಲ್ 226 ನಲ್ಲಿ ನಾವು ಒಂದು ಪಿಟಿಷನ್ ಹಾಕ್ಬೋದು. ಅಲ್ಲಿಂದ ಹೈಕೋರ್ಟ್ ಆರ್ಡರ್ಸ್ ಬರ್ತದೆ. ಹೇಗೆ ಇವ್ರು ಕೊಂಡು ಮಾಡಿದ್ದಾರೆ, ಇವ್ರು ಕೊಂಡು ಮಾಡಿದ್ದಾರೆ, ಹೇಗೆ ದಟ್ಸ್ ನಾಟ್ ಪಾಸಿಬಲ್. ನೀವು ಇದನ್ನ ರಿವರ್ಸ್ ಮಾಡಬೇಕು ಅಂತ ಗವರ್ಮೆಂಟ್ಗೆ ಡೈರೆಕ್ಷನ್ಸ್ ಇದೆ. ಅದು ದಟ್ ಇಸ್ ದ ಬೇಸಿಕ್ ಇಂಟಿಗ್ರೇಟ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇಂಗ್ಲಿಷ್ ಅಲ್ಲಿ ಓದ್ತೀನಿ ನಾನು. preamble of the constitution. The people of India have solemnly resolved to constitute India into a sovereign democratic republic and to secure to all
its citizens justice, social, economic, and political, liberty of thought expression and belief and worship. ಆದರೆ ನೀವು ಏನಾದರೂ ಮಾಡಬಹುದು, ಆ ಒಂದು ಚೌಕಟ್ಟಿನಲ್ಲಿ ನೀವು ಎಷ್ಟೇ ಎಕ್ಸ್ಪ್ರೆಷನ್ ಕೊಡಬಹುದು, ಮಾತಾಡಬಹುದು, ನೀವು ನಿಮಗೆ ಯಾವ ದೇವರು ಬೇಕು ಪೂಜೆ ಮಾಡಬಹುದು. ಅದು ಲಿಬರ್ಟಿ, ಈಕ್ವಾಲಿಟಿ, ಸ್ಟೇಟ್ ಆಫ್ ಆಪರ್ಚುನಿಟಿ and to promote among all fraternity, assuring dignity of individual. ಇದು ಮೊದಲನೇ ಪೇಜ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರೋದು. ಫಸ್ಟ್ ಪೇಜ್ ಆಫ್ ದ ಕಾನ್ಸ್ಟಿಟ್ಯೂಷನ್. Our Constituent Assembly, this 26th day of November 49, do hereby adopt and enact and give ourselves this Constitution. ಇದರಲ್ಲಿ ಪಾರ್ಟ್ 1, 2, 3, 4, 5, 6, 7, 8, 9 ಅಂತ ಬೇರೆ ಪಾರ್ಟ್ಸ್ ಅಲ್ಲಿ ತಿಳಿಸಿ ನಮ್ಮ ಹಕ್ಕುಗಳೇನಿದೆ, ನಮ್ಮ ರೈಟ್ಸ್ ಏನಿದೆ, ನಮ್ಮ ಸಿವಿಲ್ ಲಿಬರ್ಟೀಸ್ ಏನಿದೆ, ನಮ್ಮ ಹ್ಯೂಮನ್ ರೈಟ್ಸ್ ಏನಿದೆ, ಇದನ್ನ ಬಹಳ ವಿವರವಾಗಿ ಅದನ್ನ ಕಾನ್ಸ್ಟಿಟ್ಯೂಷನ್ ನಲ್ಲಿ ಬರೆದಿದ್ದಾರೆ. ಪಾರ್ಟ್ 1, ಇಂಡಿಯನ್ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರೀಸ್, 8 ರಾಜ್ಯಗಳು ಬೇರೆ ಬೇರೆ ಅವ್ರ ಟೆರಿಟರೀಸ್ ಆಗಬೇಕು. ಸಿಟಿಸನ್ಶಿಪ್, ನೀವು ಹೆಂಗೆ ನೀವು ಈ ದೇಶದ ಸಿಟಿಸನ್ಶಿಪ್ ಎಷ್ಟು ನೀವು ಪ್ರೌಢರಾಗೋದನ್ನ ಇಟ್ಕೋಬಹುದು. ಫಂಡಮೆಂಟಲ್ ರೈಟ್, ನಾಗರಿಕ ಹಕ್ಕುಗಳು. ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಇದರಲ್ಲಿ ಕೆಲವು ಸಜೆಷನ್ಸ್ ಕೊಟ್ಟಿದ್ದಾರೆ. ಕೊಟ್ಟುಬಿಟ್ಟು ಫೌಂಡಿಂಗ್ ಫಾದರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕೊಟ್ಟು ಹೇಳಿದ್ದಾರೆ, ಮುಂದಕ್ಕೆ ಯಾವಾಗ ಬೇಕು ಅವಾಗ ನೀವು ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ಅದನ್ನ ಬದಲಾವಣೆ ಮಾಡಬಹುದು. ದ ಯೂನಿಯನ್, ಸ್ಟ್ರಾಂಗ್ ಸೆಂಟ್ರಲ್ ಗವರ್ಮೆಂಟ್, ಲೋಕಲ್ ಗವರ್ಮೆಂಟ್, ನಮ್ಮ ಸ್ಟೇಟ್ ಗವರ್ಮೆಂಟ್ಸ್ ಇದಾವೆ, ಮುನ್ಸಿಪಾಲಿಟೀಸ್ ಇದಾವೆ, ಕಾರ್ಪೊರೇಷನ್ಸ್ ಇದಾವೆ, ಬಟ್ ಯೂನಿಯನ್ ಗವರ್ಮೆಂಟ್ ಅದೇ ಹೋಗಿ ನಾವು ಪ್ರೊಟೆಕ್ಷನ್ ಕೊಡೋದಕ್ಕೆ ಸೆಂಟ್ರಲ್ ಗವರ್ಮೆಂಟ್. ಇವಾಗ ನಾವು ನೋಡ್ತಾ ಇದ್ದೀವಿ, ನಮ್ಮ ದೇಶದಲ್ಲಿ ಯಾವ ಇಂಥ ಒಂದು ಸ್ಟ್ರಾಂಗ್ ಸೆಂಟ್ರಲ್ ಗವರ್ಮೆಂಟ್ ಇರಲಿಲ್ಲ. ಈಗ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಕೈಗಳಿರುವ ಸರ್ಕಾರ, ಈ ಸರ್ಕಾರ ಎಷ್ಟು ಸ್ಟೇಬಲ್ ಆಗಿದೆ ಅಂದ್ರೆ ವಿಶ್ವ ಗುರು ಆಗಿದ್ದಾರೆ ಅವರು. ಆಮೇಲೆ ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಒಳ್ಳೆ ಪ್ರಧಾನಮಂತ್ರಿ ಅಂತ ಅವರು ಕೇಳಿಸ್ಕೊಂಡಿದ್ದಾರೆ. ಅಷ್ಟೇ ಸ್ನೇಹ, ಪ್ರೀತಿಯಿಂದ ಬೇರೆ ದೇಶಗಳ ಜೊತೆಗೆ ಅವರು ಬಂದಿದ್ದಾರೆ. ನಮಗೆ ಗೊತ್ತು, ಯುಕ್ರೇನ್ ನಲ್ಲಿ ವಾರ ಆದಾಗ ನಮ್ಮ ಇಂಡಿಯನ್ ಮಕ್ಕಳು ಅಲ್ಲಿ ಹೋಗ್ತಾ ಇದ್ರು, ಆ ಮಕ್ಕಳು ಆಚೆ ಬರಬೇಕು. ಇದೇ ವೇಳೆ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಮಾತನಾಡಿ, ಸಂವಿಧಾನ ರಚಿಸಿದ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನಿಜವಾಗಿಯೂ ಅವಮಾನಿಸಿದ್ದು ಕಾಂಗ್ರೆಸ್ ಪಕ್ಷ. ಅಂಬೇಡ್ಕರ್ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಸೋಲನ್ನು ಅನುಭವಿಸಲು ಮುಖ್ಯ ಕಾರಣ ಕಾಂಗ್ರೆಸ್ ಆಗಿದೆ. ಇಂತಹ ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷದ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆಗಳನ್ನು ನೀಡುತ್ತಿದೆ ಎಂದರು. ಸಂವಿಧಾನ ಬದಲಾವಣೆ ಮಾಡುತ್ತಾರೆ ಎಂಬ ಮಾತೊಂದೇ ಕಾಂಗ್ರೆಸ್ ಪಕ್ಷಕ್ಕೆ ಉಳಿದಿದೆ. ಬಿಜೆಪಿ ವಿರುದ್ಧ ಆರೋಪ ಮಾಡಲು ಬೇರೆ ಯಾವ ವಿಷಯಗಳು ಇಲ್ಲ. ಆದ್ದರಿಂದ ಜನರು ಎದುರು ಬಿಜೆಪಿ ಬಗ್ಗೆ ಸುಳ್ಳುಗಳನ್ನು ಹೇಳುತ್ತಾ ಜನರನ್ನು ದಾರಿ ತಪ್ಪಿಸಿದ್ದಾರೆ ಎಂದರು. ಹೋರಾಟ ಮಾಡಿದಂತ ಕಾಂಗ್ರೆಸ್ ಪಕ್ಷ ಅಂತ ನೀವು ಕೇಳ್ಕೊಳ್ತಾ ಇದ್ದಾರೆ, ಸ್ಥಾಪನೆ ಮಾಡಿರುವಂತ ಎಲ್ಲರೂ ಯಾವ ರೀತಿ ಅಂಬೇಡ್ಕರ್ ಜಿಯವರನ್ನು ಅವಮಾನ ಮಾಡಿದ್ರು ಎಲ್ಲವನ್ನೂ ಹೇಳಿದ್ದಾರೆ. ಮತ್ತು ನಾವೆಲ್ಲ ಗಮನಿಸಬೇಕು, ಇವತ್ತು ಅಂಬೇಡ್ಕರ್ ಜಿಯವರು 2 ಸರಿ ಲೋಕಸಭಾ ಸ್ಥಾನಕ್ಕೆ ನಿಲ್ಲುವಂತಹ ಸಂದರ್ಭದಲ್ಲಿ ಅವರನ್ನು ಸೋಲಿಸಿದಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಬಯಸ್ತಾರೆ. ಇವತ್ತು ನಾವು ಇತಿಹಾಸಕ್ಕೆ ನೋಡ್ಬೇಕು. ಇವತ್ತು ಮೊದಲನೇ ಸಾರಿ 52ನೇ ಇಸ್ವಿಯಲ್ಲಿ ಮೊದಲನೇ ಸಾರಿ ನಿಂತ ಸಂದರ್ಭದಲ್ಲಿನೂ ಅವತ್ತು ನೆಹರು ಅವರು ಸ್ವತಃ ಬಂದು ಇವ್ರ ವಿರುದ್ಧ ಕ್ಯಾಂಪೇನ್ ಮಾಡಿ, ಮತ್ತು ಬೈ ಎಲೆಕ್ಷನ್ ನಿಂತಾಗೂ ನೆಹರು ಅವರು ಅವತ್ತು ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ 3 ಸಾರಿ ಆ ಕ್ಷೇತ್ರಕ್ಕೆ ಬಂದು ಅಂಬೇಡ್ಕರ್ ಜಿಯವರನ್ನು ಸೋಲಿಸಿದಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಅಂತ ನಾವೆಲ್ಲ ತಿಳ್ಕೋಬೇಕು, ನಮ್ಮ ಯುವಕರು ತಿಳ್ಕೋಬೇಕು. ಇವತ್ತು ಸುಳ್ಳು ಕಟ್ಟುಕಥೆಗಳನ್ನು ಹೇಳಿ ಕಾಂಗ್ರೆಸ್ ಪಾರ್ಟಿ ದಾರಿ ತಪ್ಪಿಸ್ತಾ ಇದೆ, ನಮ್ಮ ಸಮಾಜವನ್ನು ದಾರಿ ತಪ್ಪಿಸುವಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಇವತ್ತು ಸಂವಿಧಾನ ರಚನೆ ಮಾಡುವಂತ ಸಂದರ್ಭದಲ್ಲೂ ಇವತ್ತು ಯಾವ ರೀತಿ ಅಂಬೇಡ್ಕರ್ ಜಿಯವರು ಈ ಒಂದು ಸಮಿತಿಗೆ ಸದಸ್ಯರು ಆಗಬಾರ್ದು ಅಂತ ಹೇಳಿ ಅವರು ಎಲ್ಲಿ ನಿಂತಿದ್ರು ಅಲ್ಲಿ ಸೋಲಿಸಿದ್ರು. ಯಾವಾಗ ಜೇಕರ್ ಅವರು ರಾಜೀನಾಮೆ ಕೊಟ್ಟು ಆ ಸ್ಥಾನದಿಂದ ಅಂಬೇಡ್ಕರ್ ಜಿಯವ್ರಿಗೆ ಗೆಲ್ಲಿಸಿಕೊಟ್ರು. ಗೆಲ್ಲಿಸಿದ ಮೇಲೆ ಸಹಿತ ಅವ್ರು ಯಾವ ಸ್ಥಾನದಲ್ಲಿ ಗೆದ್ದಿದ್ರು ಅಂಬೇಡ್ಕರ್ ಜಿಯವರು ಆ 2 ಕ್ಷೇತ್ರಗಳನ್ನು ಅವ್ರು ಇನ್ನೂ ಮೆಜಾರಿಟಿ ಇರುವಂತ ಕ್ಷೇತ್ರಗಳಿದ್ದಾಗ್ಯೂ ಅವ್ರನ್ನ ಪಾಕಿಸ್ತಾನಕ್ಕೆ ಸೇರಿಸುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಜವಾಹರ್ಲಾಲ್ ನೆಹರು ಅವರು ಮಾಡಿದ್ದಾರೆ ಅಂತ ಹೇಳಿ ನಾನು ಒಪ್ಪಿಕೊಳ್ತೀನಿ. ಇವತ್ತು ನಾವೆಲ್ಲರೂ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಒಂದ್ಸರಿ ಓದ್ಬೇಕು.
ಅವತ್ತು ಇವ್ರ ಜೊತೆ ಯಾರು ಯೋಗೇಂದ್ರ ಪಾರ್ಟಿ ಅಂತ ಏನು ನಾವು ಹೇಳ್ತೀವಿ, ಯಾರು ರಿಸೈನ್ ಮಾಡಿ ಅಂಬೇಡ್ಕರ್ ಜಿ ಅವರಿಗೆ ಸ್ಥಾನ ಬಿಟ್ಕೊಟ್ಟಿದ್ರು ಆ ಕ್ಷೇತ್ರ ಅವ್ರು ಪಾಕಿಸ್ತಾನಕ್ಕೆ ಹೋದ್ರು. ಆದ್ರೆ ಅಂಬೇಡ್ಕರ್ ಜಿ ಅವರು ಹೇಳಿದ್ರು, ನೀವು ಏನು ಮಾಡಿದ್ರು ನೆಹರೂಜಿ ಅವರೇ, ನಾನು ಭಾರತ ದೇಶ ಬಿಟ್ಟು ತೊಲಗುವುದಿಲ್ಲ, ಭಾರತ ದೇಶದಲ್ಲೇ ಇದ್ದು ಭಾರತ ದೇಶಕ್ಕಾಗಿ ದುಡಿತೀನಿ ಅಂತ ಹೇಳಿ ಅವರು ಭಾರತ ದೇಶದ ಪರವಾಗಿ ಬಂದ ನಿಂತು ಕೆಲಸ ಮಾಡಿ ಇವತ್ತು ಸಂವಿಧಾನ ರಚನೆ ಮಾಡುವಂತ ಸಂದರ್ಭದಲ್ಲೂ ಇವತ್ತು ಜವಾಹರ್ಲಾಲ್ ನೆಹರು ಅವರು ಸಹಿತ ಇವತ್ತು ನಮ್ಮ ರಿಸರ್ವೇಶನ್ ಯಾವ ರೀತಿ ನಾನು ವಿರೋಧ ಮಾಡ್ತೀನಿ, ಒಲ್ಲದ ಮನಸ್ಸಿನಿಂದ ನಾನು ಒಪ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಇವತ್ತು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ ಇದ್ದಂತ ಸಮಯದಲ್ಲಿ ಹೇಳಿದರು. ಅವೆಲ್ಲವೂ ಒಂದು ಓಪನ್ ಪುಸ್ತಕ ಇದೆ, ಓಪನ್ ಡೊಮೇನಿಗೆ ಬಂದಿದೆ. ಕಾನ್ಸ್ಟಿಟ್ಯೂಂಟಿ ಅಸೆಂಬ್ಲಿ ಡಿಸ್ಕಷನ್ ನಡಿಬೇಕಾದ್ರೆ ಇವತ್ತು ಜವಾಹರ್ಲಾಲ್ ನೆಹರು ಹೇಳಿದಂತ ಮಾತುಗಳು. ಆದ್ರೆ ಇವತ್ತು ನಮ್ಮ ಜನರನ್ನ ತಪ್ಪುದಾರಿಗಳಿರುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಅವುಗಳೆಲ್ಲದಕ್ಕೂ ಉತ್ತರ ಕೊಡಬೇಕಂತ ಹೇಳಿ ಇವತ್ತು ನಮ್ಮ ಕೃಷ್ಣಮೂರ್ತಿ ಸಾಹೇಬರು, ವಾದರಾಯ ಸಾಹೇಬರು ಬಂದು ಇವತ್ತು ವಾಸ್ತವಿಕ ಪರಿಸ್ಥಿತಿ ಅಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು, ಇವತ್ತು ಅಂಬೇಡ್ಕರ್ ಜಿಯನ್ನು ಮಾತ್ರ ಅಲ್ಲ, ಇವರು ಬಾಬು ಜಗಜೀವನ್ ರಾಮನನ್ನು ಬಹಳಷ್ಟು ಹಿಂಸೆ ಕೊಟ್ಟಂತ ಪಕ್ಷ ಇವತ್ತು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಜಗಜೀವನ್ ರಾಮ್ ಸಾಹೇಬರು ಇವರೆಲ್ಲರೂ ಕೊಟ್ಟಂತ ಕಷ್ಟಗಳನ್ನು ನೋಡಲಾರ್ದೆ ಇವತ್ತು ಎಮರ್ಜೆನ್ಸಿ ಮುಗಿದ ತಕ್ಷಣ ಅವರು ಕಾಂಗ್ರೆಸ್ ಫ್ರೀಡಂ ಪಾರ್ಟಿ ಅಂತ ಸಪರೇಟ್ ಪಾರ್ಟಿ ಸ್ಥಾಪನೆ ಮಾಡಿದ್ರು. ಕಾಂಗ್ರೆಸ್ ಅಲ್ಲಿ ಸ್ವತಂತ್ರ ಇಲ್ಲ, ನಾನು ಹೊರಗಡೆ ಬಂದು ಕಾಂಗ್ರೆಸ್ ಫ್ರೀಡಂ ಪಾರ್ಟಿ ಅಂತ ಮಾಡಿಕೊಂಡು ಸಪರೇಟ್ ಕಾಂಗ್ರೆಸ್ ಇವತ್ತು ಸಂವಿಧಾನದ ಒಂದು ಪುಸ್ತಕವನ್ನು ಜೇಬಲ್ಲಿ ಇಟ್ಕೊಂಡು ಅಡ್ಡಾಡ್ತಾರೆ. ಏನು ಇದು ಸಂವಿಧಾನ 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 ಅದಕ್ಕೆ ಗೌರವ ಕೊಡ್ತಾರೆ. ಪಬ್ಲಿಕ್ ನಾಗ ಹೋಗಿ ಸಂವಿಧಾನ ಪುಸ್ತಕವನ್ನು ಜೇಬಲ್ಲಿ ಇಟ್ಕೊಂಡು ತೆಗೆದು ಇದು ಸಂವಿಧಾನಕ್ಕೆ ಬಿಜೆಪಿಯವರು ಬದಲಾವಣೆ ಮಾಡ್ತಾರ ಅಂತ ಹೇಳಿ ಏನೋ ಚುನಾವಣೆ ಗೆದ್ದರು. ಆದರೆ 3ನೇ ಸಲ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ತಕ್ಷಣ ಪ್ರಮಾಣ ವಚನ ಮಾಡಿದ ತಕ್ಷಣ ಹೇಳಿದರು, ನಾನು ಜನ್ಮ ಇರುವವರೆಗೂ ಈ ಸಂವಿಧಾನವನ್ನು ಬದಲಾವಣೆ ಮಾಡಿಬಿಡಿಸಲಿಲ್ಲ, ಮಾಡದಲ್ಲ ಮಾಡಿಬಿಡಿಸಲೂ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾನೆ. ಮತಗಳೇ, ಯಾರು ಆ ಭಗವಂತ ಬಂದರೂ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಸಂವಿಧಾನನೇ ಇದು ನಮ್ಮ ದೇಶಕ್ಕೂ ಒಂದು ಭಗವದ್ಗೀತೆ ಇದ್ದ ಹಾಗೆ. ಧರ್ಮಕ್ಕೂ ಭಗವದ್ಗೀತೆ ಇದ್ದರೆ ದೇಶಕ್ಕೂ ಭಗವದ್ಗೀತೆ ಸಂವಿಧಾನ. ಇದನ್ನು ಬಿಟ್ಟರೆ ಏನು ಅರಾಜಕತೆ, ಸಂವಿಧಾನ ಬಿಟ್ಟರು ಅರಾಜಕತೆ. ಯಾಕೆ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಲ್ಲಿ ನಡೆದಿದೆ ಅದೇ ತರ ಆಗ್ತದ. ಹೀಗಾಗಿ ಸಂವಿಧಾನವನ್ನು ಏನಾದರೂ ಗೌರವ ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಪ್ರಧಾನಮಂತ್ರಿಗಳು ಸಹಜವಾಗಿ ಇವತ್ತು ಸಮಾಜದೊಳಗ ಈ ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗೌರವ ಕೊಟ್ಟಿರ್ತಕ್ಕಂಥದ್ದು. ಈ ಕೃಷ್ಣಮೂರ್ತಿ ಅವರು ಪ್ರಸ್ತಾವನೆ ಮಾಡಿದರು, ಅವರು ಜನ್ಮ ತಾಳಿರ್ತಕ್ಕಂಥದ್ದು, ಅವರು ಓದಿರ್ತಕ್ಕಂಥದ್ದು, ಕೆಲಸ ಮಾಡಿರ್ತಕ್ಕಂಥದ್ದು, ಬ್ರಿಟನ್ನಾಗ ಹೋಗಿ ಓದಿರ್ತಕ್ಕಂಥದ್ದು ಮತ್ತು ಕೊನೆಯದಾಗಿ 56ರಲ್ಲಿ ಅವರು ಪರಿನಿರ್ವಾಣ ಆಗಕ್ಕಿಂತ ಸ್ವಲ್ಪ ಮುಂಚೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ನಾಗಪುರದ ಸ್ಥಳವನ್ನು, ಇವು ಎಲ್ಲವನ್ನು ಪಂಚತೀರ್ಥಗಳಂತ ಹೇಳಿ ಮಾಡಿ ಕೋಟ್ಯಾಂತರ ರೂಪಾಯಿ ಒಂದೊಂದು ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ದೊಡ್ಡ ಸ್ಮಾರಕಗಳನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ತೋರಿಸ್ತಕ್ಕಂಥದ್ದು ಬೇಕಾಗಿತ್ತಾಗಿದ್ದು. ಆದರೆ ಒಬ್ಬ ವ್ಯಕ್ತಿಗತ ನಿಜವಾದ ಗೌರವ, ಅವ್ರಿಗೆ ಭಾರತ ರತ್ನ ಕೊಟ್ಟಿದ್ದು ಯಾರು? ಬಿಜೆಪಿ ಪ್ರಧಾನಮಂತ್ರಿ ಇರುವಾಗ ಅದಕ್ಕೆ ಬೆಂಬಲ ಯಾರಿತ್ತು? ಭಾರತೀಯ ಜನತಾ ಪಾರ್ಟಿಯ 96 ಜನ ಎಂಪಿಗಳು. ಯುಪಿಸಿ ಹತ್ರ 35 ಇತ್ತು. ಭಾರತೀಯ ಜನತಾ ಪಾರ್ಟಿ 96 ಜನ ಎಂಪಿಗಳು ಇದ್ದವಾಗ ಆಗಿನ ಪ್ರಧಾನಿ ಆಗಿರ್ತಕ್ಕಂಥ ಅಂದ್ರೆ ನಂತರ ಪ್ರಧಾನ ಆಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಪೋಸ್ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಒತ್ತಾಯ ಮಾಡಿದಕ್ಕೋಸ್ಕರ ಆವಾಗ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರು ಭಾರತ ರತ್ನವನ್ನು. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ, ಲೇಖಕ ವಾದಿರಾಜ್, ರವೀಂದ್ರ ಜಾಲ್ದಾರ್, ಪಿ ಯಲ್ಲಪ್ಪ, ತಿಮ್ಮಪ್ಪ, ನಾಡಗೌಡ, ರಾಮಣ್ಣ ಸೇರಿದಂತೆ ಇತರರಿದ್ದರು. ಪಕ್ಷವನ್ನು ಬಲಪಡಿಸಲು ಜೆಡಿಎಸ್ ಕಾರ್ಯಕರ್ತರು ಸಿದ್ಧತೆ ಕೈಗೊಂಡು ತಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕು ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು.
ಪಕ್ಷವನ್ನು ಬಲಪಡಿಸಲು ಜೆಡಿಎಸ್ ಕಾರ್ಯಕರ್ತರು ಸಿದ್ಧತೆ ಕೈಗೊಂಡು ತಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕು ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು. ನಗರದ ನೃಪತುಂಗ ಹೋಟೆಲ್ನಲ್ಲಿ ಸಭಾಂಗಣದಲ್ಲಿ ಜೆಡಿಎಸ್ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಿದ್ದ ಸದಸ್ಯತ್ವ ನೋಂದಣಿ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯ ಕುರಿತು ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಂಗಳವಾರ ಮಾತನಾಡಿದರು. ಕಾಂಗ್ರೆಸ್ ಆಡಳಿತ ನೋಡಿ ಜನರು ಬೇಸತ್ತು ಹೋಗಿದ್ದಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಹಲವಾರು ಜನಮನ್ನಣೆ ಕಾರ್ಯಕ್ರಮಗಳು ನೀಡಿದ ಕಾರಣ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಲು ಜನತೆ ಬಯಸುತ್ತಿದ್ದಾರೆ ಎಂದರು. ಪಕ್ಷದ ಕಾರ್ಯಕರ್ತರ ಜಿಲ್ಲೆಯಲ್ಲಿ ಪಕ್ಷ ಬಲಿಷ್ಠಗೊಳಿಸಲು ಸಿದ್ಧರಾಗಬೇಕು. ಇದಕ್ಕಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕಾಗಿದೆ. ಪ್ರತಿ ವಿಧಾನಸಭೆಯ ಕ್ಷೇತ್ರದ ಬೂತ್ ಮಟ್ಟದ ಕಮಿಟಿಯ ರಚಿಸಿ ಮುಂಬರುವ ಚುನಾವಣೆಗಳಿಗೆ ಸಿದ್ಧತೆ ಕೈಗೊಳ್ಳಬೇಕು ಎಂದು ತಿಳಿಸಿದರು. ನಾವು ಎಷ್ಟು ಕ್ಷೇತ್ರಗಳನ್ನ ಕೇಳಬೇಕು? ಗ್ರಾಮಾಂತರದಲ್ಲಿ ಸುಮಾರು 8 ಕ್ಷೇತ್ರಗಳು ಇರೋದ್ರಿಂದ ಪ್ರತಿ ಚುನಾವಣೆಯಲ್ಲಿ ನಾವು 2 ವಿಜೇತರನ್ನಾಗಿ ಮಾಡಿರ್ತಕ್ಕಂಥದ್ದು ನಮಗೆ ಗ್ರಾಮಾಂತರದಲ್ಲಿ ಇಡೀ ಸಂಘಟನೆ ಪ್ರಬಲವಾಗಿದೆ ಅಂತಕ್ಕಂಥದ್ದು ನಾವು ಈಗಾಗಲೇ ಕೂಡ ಹಲವಾರು ಚುನಾವಣೆಗಳಲ್ಲಿ ನಾವು ತೋರಿಸಿದ್ದೀವಿ. ಈಗ 8 ಜಿಲ್ಲಾ ಪಂಚಾಯತ್ಗಳಿರೋದ್ರಿಂದ ಆ 8 ಜಿಲ್ಲಾ ಪಂಚಾಯತ್ಗಳಲ್ಲಿ ಒಂದೊಂದು ಜಿಲ್ಲಾ ಪಂಚಾಯತಿಗೆ 4 ತಾಲೂಕು ಪಂಚಾಯತಿಗಳು ಬರ್ತಕ್ಕಂಥದ್ದು. 32 ತಾಲೂಕು ಪಂಚಾಯತ್ಗಳಿರೋದ್ರಿಂದ ಹೊಂದಾಣಿಕೆ ಆಗಿರೋದ್ರಿಂದ ನಾವು ಎಷ್ಟು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ, ಪೈಪೋಟಿ ಕೊಡಲಿಕ್ಕೆ, ಗೆದ್ದು ಬರಲಿಕ್ಕೆ ನಾವು ಆಗ್ತೀವಿ ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ. ಆ ಕ್ಷೇತ್ರಗಳಲ್ಲಿ 8 ಕ್ಷೇತ್ರಗಳಲ್ಲಿ ನಾವು 4 ನಾವು ತೆಗೆದುಕೊಂಡು ಆ 4ರಲ್ಲಿ ಬರ್ತಕ್ಕಂಥ 16 ತಾಲೂಕು ಪಂಚಾಯತ್ ಕ್ಷೇತ್ರಗಳನ್ನ ಕೂಡ ನಾವು ಕೇಳಿಕೊಂಡು ಹೊಂದಾಣಿಕೆಯಲ್ಲಿ ಇಷ್ಟು ಕ್ಷೇತ್ರಗಳನ್ನ ನಾವು ತೆಗೆದುಕೊಂಡ್ರೆ ನಾವು ಎಲ್ಲೆಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಯಾವ್ಯಾವ ಜಾತಿಗೆ ಮೀಸಲಾತಿ ಸಿಕ್ಕಿದ ನಂತರ, ಮೀಸಲು ಘೋಷಣೆ ಆದ ನಂತರ ಎಲ್ಲೆಲ್ಲಿ ಕೇಳಬೇಕು, ಎಲ್ಲೆಲ್ಲಿ ನಾವು ಇಚ್ಛೆ ಪ್ರಬಲವಾಗಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಯಾರ್ಯಾರು. ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಮಹಂತೇಶ್ ಪಾಟೀಲ್ ಮಾತನಾಡಿ, ರೈತರ ಸಾಲ ಮನ್ನಾ ಮಾಡಿದ ಏಕೈಕ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು. ಅವರ ಜನಪರ ಆಡಳಿತ ಇವತ್ತು ಜನಸಾಮಾನ್ಯರು ನೆನೆಸುತ್ತಾರೆ. 2 ರಾಷ್ಟ್ರೀಯ ಪಕ್ಷಗಳಿಂದ ರೈತರಿಗೆ, ಜನಸಾಮಾನ್ಯರಿಗೆ ಯಾವುದೇ ಪ್ರಯೋಜನವಾಗಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು ಎದೆಗುಂದದೆ ಸಂಘಟನೆಯ ಮಾಡಬೇಕು ಎಂದರು. ನಮ್ಮ ಪಕ್ಷ ಜನಪರವಾಗಿದೆ. ಬೂತ್ ಕಮಿಟಿ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಕ್ಷದ ನೋಂದಣಿ ಮಾಡಿಸುವುದರಿಂದ ಪಕ್ಷದ ಸಂಘಟನೆಯ ಬಲವರ್ಧನೆ ಆಗುತ್ತದೆ. ಮುಂಬರುವ ಜಿಲ್ಲಾ ಪಂಚಾಯಿತಿಯ, ತಾಲೂಕು ಪಂಚಾಯಿತಿಯ ಚುನಾವಣೆಗಳಲ್ಲಿ ಸಮರ್ಥವಾಗಿ ಎದುರಿಸಬಹುದು. ಈ ನಿಟ್ಟಿನಲ್ಲಿ ಮುಖಂಡರ, ಕಾರ್ಯಕರ್ತರ ಕೆಲಸ ಮಾಡುವುದು ಅಗತ್ಯ ಎಂದರು. ಚುನಾವಣೆ ಡಿಕ್ಲೇರ್ ಆಗ್ತಾವಂತ ಮೊನ್ನೆ ನಮ್ಮ ಕೇಂದ್ರ ಕಚೇರಿ ಬೆಂಗಳೂರಲ್ಲಿ ತಿಪ್ಪೇಸ್ವಾಮಿ ಅವರು ಹೇಳಿ, ಯಾವಾಗ ಬರ್ತಾವ ಗೊತ್ತಿಲ್ಲ, ಆದಷ್ಟು ಬೇಗ ಬರ್ತಾವ, ನೀವೆಲ್ಲರೂ ಸಿದ್ಧತೆ ಇರಬೇಕು ಅನ್ನುವಂಥದ್ದು ಮೊನ್ನೆಲ್ಲ ಚರ್ಚೆ ಆಯಿತು. ಅದ್ರ ಜೊತೆಗೆ ಇವತ್ತು ಸದಸ್ಯತ್ವವನ್ನು ನಾವು ಮಾಡೋದ್ರಿಂದ ಪಕ್ಷ ಬಲಪಡಿಸಲಿಕ್ಕೆ ಸಾಧ್ಯ. ಬರೀ ಮಾತನಾಡಿಕೊಂಡು ಓಡಾಡಿಕೊಂಡ್ರೆ ಪಕ್ಷ ಬಲಪಡಿಸೋದು ಕಷ್ಟ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಈಗಾಗಲೇ ಹೇಳಿದಂತೆ ಯಾರ್ಯಾರು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಈಗಲಿಂದಲೇ ಪ್ರಾರಂಭ ಮಾಡಬೇಕಾಗ್ತದೆ. ಸದಸ್ಯತ್ವ ನೋಂದಣಿ ಮುಖಗಳು ಗ್ರಾಮೀಣ ಇರ್ಬೋದು, ನಗರ ಪ್ರದೇಶದಲ್ಲಿರ್ಬೋದು, ಯಾವುದೇ ಬೇರೆ ತಾಲೂಕಲ್ಲಿರ್ಬೋದು, ಸದಸ್ಯತ್ವ ಮುಖ ತಗೊಂಡೋಗಿ ನಿಮ್ಮ ಇಚ್ಛೆ ಇರುವಂತಹ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿದಾಗ ಚುನಾವಣೆ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾಕಂದ್ರೆ ಬಂದು ಈಗಾಗಲೇ ಅಧ್ಯಕ್ಷ ಹೇಳಿದಾಗ ಯಾರನ್ನ ಕೇಳಿದ್ರೆ ನಿನ್ನೆ ಬಂದಿರಲಿ ಪಾರ್ಟಿಗೆ, ನಾನು 40 ವರ್ಷ ಆಗಿರಪ್ಪ, ಏನ್ ಮಾಡಿದ ಪಾರ್ಟಿನೇ ಅಂತ. ನಿನ್ನೆ ಬಂದವರು ಸತಿ 40 ವರ್ಷ ಆಯ್ತು, 3 ಸಲ ಹೋಗಿರ್ತಾರೆ. ಹಾಗಾಗಿ ನೀವು 40 ವರ್ಷನ ಆಗ್ಲಿ, 10 ವರ್ಷನ ಆಗ್ಲಿ, 5 ವರ್ಷನ ಆಗ್ಲಿ, ನಿಮಗೊಂದು ಒಳ್ಳೆ ಅವಕಾಶ ಸಿಗ್ಬೇಕಾದ್ರೆ ನೀವು ಸದಸ್ಯತ್ವ ನೋಂದಣಿ ಮಾಡಿ.
ಆಯಾ ಕ್ಷೇತ್ರ ಎಲ್ಲಿ ನಿಲ್ಲಬೇಕು ಅನ್ನೋಂಥದ್ದಾದ ಅಲ್ಲಿ ನೀವು ಕೆಲಸ ಈಗಿನಿಂದ ಪ್ರಾರಂಭ ಮಾಡಿದ್ರೆ ನೀವು ಚುನಾವಣೆಗೆ ಅನುಕೂಲ ಆಗ್ತದೆ. ನಾವು ಇಲ್ಲಿ ಎಲ್ಲೆಲ್ಲ ಬಂದು ಯಾವ ನಿಂತಲ್ಲಿ ನಾವು ಮಾತಾಡಿ ಚುನಾವಣೆಗೆ ನಿಂತಿರ್ತೀವಿ. ನಾವು ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ್ ಮಾತನಾಡಿ, ಜಿಲ್ಲೆಯಲ್ಲಿ ಪಕ್ಷವು ಎಲ್ಲಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಸಲುವಾಗಿ ಪಕ್ಷದ ಸಂಘಟನೆ ಮತ್ತು ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಪಕ್ಷದ ಸಂಘಟನೆಗೆ ಮುಖಂಡರ ಕಾರ್ಯಕರ್ತರ ಶ್ರಮ ಅಗತ್ಯವಾಗಿದೆ ಎಂದರು. ಪ್ರಮುಖವಾಗಿ ನಾವು ನೋಂದಣಿ ಪುಸ್ತಕ ಮಾಡಬೇಕು. ನೋಂದಣಿ ಅಂತಂದ್ರೆ ಏನಂತಂದ್ರೆ ಪ್ರತಿ ಬೂತಿನಲ್ಲಿ 10 ಜನ ನಮ್ಮ ಪಕ್ಷದವ್ರು ಬೇಕು. ಯಾಕಂತಂದ್ರೆ ನಾಳೆ ನೀವು ಚುನಾವಣೆ ನಿಂತಾಗ ನಿಮಗೆ ಒಂದು ಬೂತ ಕೂಡ 15 ಜನ ಬೇಕು. 15-20 ಜನ ಪಕ್ಷದಲ್ಲಿ ಕೆಲಸ ಮಾಡೋದು. ಆ ಪಕ್ಷದವ್ರು ಯಾರು ಇರ್ಬೇಕಂದ್ರೆ ನಮ್ಮ ಪಕ್ಷದವ್ರು ಮಾತ್ರ ಇದ್ದಾಗ ಈ ರೀತಿ ನೀವೇನು ಪುಸ್ತಕ ಹೋಗ್ತೀರಿ, ಈ ಪುಸ್ತಕದ ನೀವು ಅವ್ರನ್ನ ಅಡ್ರೆಸ್ ಮೆಂಬರ್ ಮಾಡಿದ್ರೆ ಅವ್ರು ನಮ್ಮ ಪಕ್ಕ JDS ಕಾಂಟ್ಯಾಕ್ಟ್ ಅಂತ ನಮ್ಮ ಅಭ್ಯರ್ಥಿಗಳು ಅಂತ ನಮ್ಗೆ ಗೊತ್ತಾಗ್ತದೆ. ಯಾವ ನಾವು ಚುನಾವಣೆಯಲ್ಲಿ ನಾವು ಮಾಡಾಕ ಅವ್ರು ಬೂತ್ ವೈಸ್ ಅವ್ರು ಕೆಲಸ ಮಾಡುವಂತ ಒಬ್ಬ ಸೈನಿಕರಾಗಿ ಅವ್ರು ಸಿಗ್ತಾರೆ. ಆದ ಕಾರಣ ನಾವು ನೋಂದಣಿ ಮಾಡೋದು ಅತಿ ಮುಖ್ಯವಾಗಿದೆ. ಇವತ್ತೇನಾಗಿದೆ ಅಂತಂದ್ರೆ ನಮ್ಮ ಪಕ್ಷದಲ್ಲಿ ಪ್ರತಿ ಜಿಲ್ಲಾ ಪಂಚಾಯತ್ ಅಲ್ಲಿ 7 ಜಿಲ್ಲಾ ಪಂಚಾಯತ್ ಬರುತ್ತೆ ಈ ಸಲ ಮುಂದಿನ ಚುನಾವಣೆಯಲ್ಲಿ. ಈಗಾಗಲೇ ನಮ್ಮ ಹಿರಿಯರ ಮಾಂತೇಶ್ ಪಾಟೀಲ್ ಅವರು ಹೇಳಿದ್ರು, ಈಗಾಗಲೇ 29 ಚುನಾವಣೆ ಏನು ಜಿಲ್ಲಾ ಪಂಚಾಯತ್ ಚುನಾವಣೆ ಕುರಿತು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಹೈಕೋರ್ಟ್ ಚೀಮಾರಿ ಹಾಕಿದೆ, 5 ಲಕ್ಷ ರೂಪಾಯಿ ದಂಡ ಹಾಕಿದೆ. ಇವತ್ತು ಅವ್ರು ಏನ್ ಮಾಡ್ತಿದ್ದಾರೆ, 29ಕ್ಕೆ ಯಾವ ಕ್ಷೇತ್ರದಲ್ಲಿ ಏನು ರಿಸರ್ವೇಶನ್ ಅಂತ ಹೇಳಿ ಅವ್ರು ಸಬ್ಮಿಟ್ ಮಾಡ್ತಾ ಇದ್ದಾರೆ. ಅವತ್ತೇ ದಿನಾಂಕ ಘೋಷಣೆನೂ ಆಗಲಿದೆ. ಆದ ಕಾರಣ ನಾವು ತಡ ಮಾಡೋಣ ಬೇಡ. ಯಾಕಂದ್ರೆ ಏಪ್ರಿಲ್ ಅಲ್ಲಿ 100% ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕ್ ಪಂಚಾಯತ್ ಚುನಾವಣೆ ನಿಶ್ಚಿತವಾಗಿದೆ. ಯಾರ್ಯಾರು ನಮ್ಮಲ್ಲಿ ಸ್ಪರ್ಧೆರಾಗಿದ್ದಾರೆ, ಈಗ ನಿಮ್ಮಲ್ಲಿ ಒಂದು ಸಂಶಯ ಇರ್ಬೋದು, ಸರ್ ಬಿಜೆಪಿ ನಾವು ಮೈತ್ರಿ ಆಗಿದ್ದೀವಿ, ನೀವು ಹೆಂಗ್ ಮಾಡ್ತೀರಿ ಅಂತ ಹೇಳಿ. ನಾವು ಒಂದು ನಮ್ಮ JDS ಪಕ್ಷದ ಒಂದು ಸರ್ವೆ ಪ್ರಕಾರ ಗ್ರಾಮಾಂತರ ಪಕ್ಷ ನಾವು ಬಲಿಷ್ಠರಿದ್ದೀವಿ ಅಂತ ಅಲ್ಲಿ ಹೈಕಮಾಂಡ್ ಗೊತ್ತು. ಮತ್ತು ಗ್ರಾಮಾಂತರ ನಾವು ಬಿಟ್ಟುಕೊಡುವಂತ ವಿಧಾನವೇ ಇಲ್ಲ ಅಂತ ಹೇಳಿ ಅದಕ್ಕಲ್ಲಿ ನಮ್ಮ ಕುಮಾರಣ್ಣ ಅವ್ರು ಏನ್ ಹೇಳಿದಾರೆ ಅಂತಂದ್ರೆ, ಹೆಚ್ಚಿನ ಜಿಲ್ಲಾ ಪಂಚಾಯತ್ಗಳನ್ನು ಸ್ಪರ್ಧೆ ಮಾಡ್ಬೇಕಂತಂದ್ರೆ JDS ಇಂದಲೇ ನಾವು ಟಿಕೆಟ್ ಕೊಡ್ತೀವಿ, ತಾಲೂಕ್ ಪಂಚಾಯತ್ ಟಿಕೆಟ್ ಕೊಡ್ತೀವಿ. ಆದ್ರೆ ನಾವು ಬಲಿಷ್ಠರಾಗಿ ನಾವು ಮಾಂತೇಶ್ ಪಾಟೀಲ್ ಅವ್ರು ಹೇಳಿದ್ರು, ನೀವು ಸುಮ್ಮನೆ ಪಕ್ಷ ಕಟ್ಟಿಲ್ಲ ಅನ್ನೋದು ಸುಮ್ಮನೆ ಅಂತ ಹೇಳಿದ್ರಲ್ಲ, ಅಲ್ಲಿ ನಿಮ್ಮ ಹೆಸರು ಬರ್ಬೇಕು. ಇಲ್ಲ ಈ ಕ್ಷೇತ್ರದಲ್ಲಿ ಇವ್ರು ನಿಂದಿರ್ತಾರೆ, ಇವ್ರು ಅಭ್ಯರ್ಥಿ ಮಾಡಿದ್ರೆ ಗೆದಿತೀವಂತ ಒಂದು ಹವಾ ಏನಂತಾರೆ ಅಂತಂದ್ರೆ ಜನಾಭಿಪ್ರಾಯ ಅಂತಾರೆ. ಜನರಲ್ಲಿ ನಿಮ್ಮ ಮಾತುಗಳು ಬಂದಾಗ ಅವರೇ ತಂದು ನಿಮ್ಮ ಲೀಡರ್ ಮಾಡಿ ನಿಲ್ಲಿಸ್ತಾರೆ. ಇಲ್ಲ ಇವ್ರು ನಮ್ಗೆ ಬೇಕು, ಇವ್ರು ಜಿಲ್ಲಾ ಪಂಚಾಯತ್ ನಮ್ಗೆ ಗೆದಿಬೇಕಂತ. ಅದರಲ್ಲಿ ನಾವು ಬಲಿಷ್ಠರಾಗಿರುವಂತ ಕೆಲವು ಈಗಾಗಲೇ ಇದೆ. ನಮ್ಮ ಸಂಘರ್ಷ ನಾಯಕ ಅವರ ಕ್ಷೇತ್ರದಂತ ದಯವಿಟ್ಟು ಇವತ್ತು ನಮ್ಮ ಕ್ಷೇತ್ರದಾಗ ಇವತ್ತು ನಾವು ಬಲಿಷ್ಠವಾಗಿದ್ದೀವಿ. JDS ಕಾರ್ಯಕರ್ತರು ಎಲ್ಲಿ ಮುಗ್ಗಿಲ್ಲ. ಯಾಕಂದ್ರೆ ಎಲ್ಲ ಕಡೆ ನಮ್ದೇ ಆದಂತ ಒಂದು ಶಕ್ತಿ ಅದ. ಬಿಜೆಪಿ ಅವ್ರಿಗೆ ಏನಾದ JDS ಇಲ್ಲ ಅಂತ ಅವ್ರ ತಲೆಗೆ ಇರ್ಬೋದು, ಆದ್ರೂ ನಾವು ಹೊಂದಾಣಿಕೆ ಮೇಲೆ ಇದ್ದೀವಿ. ಅವ್ರ ಅರ್ಧ ನಾವು ಅರ್ಧ, ಜಿಲ್ಲಾಧ್ಯಕ್ಷರು ನಮ್ಮ ಇಲ್ಲಿರ್ತಕ್ಕಂಥ ಮುಖಂಡರು ಕುಂತ್ಕೊಂಡು ನಾವು ಅರ್ಧ ಟಿಕೆಟ್ ನಾವು ತಗೊಂತೀವಿ. ಅದಕ್ಕೆ ದಯಮಾಡಿ ನೀವು ಎಲ್ಲೆಲ್ಲಿ ನಿಂದಿರ್ಬೇಕಂತ ನಿಮ್ಗೆ ಇಚ್ಛೆ ಶಕ್ತಿ ಅದ, ನೀವೆಲ್ಲ ಸ್ವಲ್ಪ ಅಲ್ಲಿ ಸಂಘಟನೆ ಮಾಡ್ಬೇಕಾಗ್ಯದ. ಯಾಕಂದ್ರೆ ಪಕ್ಷ ಸಂಘಟನೆ ಮಾಡಿದಾಗ ಮಾತ್ರ ನಾವು ಮುಂದೆ ಬರಾಕ ಗೆಲ್ಲಾಕ ಈಜಾಗಿ ಅವಕಾಶಗಳು ಸಿಗ್ತಾವೆ. ಯಾಕಂದ್ರೆ ಇವತ್ತು ಒಂದು ತಾಲೂಕ್ ಪಂಚಾಯತ್ ಅಂದ್ರೆ 6-7 ವಿಲೇಜ್ ಬರ್ತಾವ. 6-7 ವಿಲೇಜ್ ಆಗಿ ನಾವು ಪ್ರಾಮಾಣಿಕವಾಗಿ ಇವತ್ತು ಪಕ್ಷ ಏನು ಸಂಘಟನೆ ಮಾಡಕ್ಕೆ ಇದು ಮೆಂಬರ್ಶಿಪ್ ಅಭಿಯಾನ ಏನು ಮಾಡ್ಯಾರಲ್ಲ, ಇದು ನಾವು ಪ್ರತಿ ವಿಲೇಜ್ ಹೋಗಿ ಅಲ್ಲಿ ಕುಂತ್ಕೊಂಡು ನಾವು ಇವತ್ತು ಇಷ್ಟು ಮಂದಿ ಒಂದು ಗೆಲ್ಲಬೇಕಂದ್ರೆ 2,000-3,000 ಬೇಕು. ತಾಲೂಕ್ ಪಂಚಾಯತ್ ಗೆಲ್ಬೇಕಂದ್ರೆ ನಾವು ಇವತ್ತು 3,000 ಮಂದಿ ಮೆಂಬರ್ಶಿಪ್ ಮಾಡ್ಕೊಂಡಿವಂದ್ರೆ 15 ರೋಡ್ ಮಾಡ್ಕೊಂಡ್ರು ಗಂಡ ಎಂಟು ಅಂದ್ರೆ ಇವತ್ತು ಮನೆಯಾಗ 3,000 ರೋಡ್ ನಾವು ಫಿಕ್ಸ್ ಮಾಡ್ಕೊಂಡಂಗೆ ಅದು. ಅದಕ್ಕೆ ದಯಮಾಡಿ ಪ್ರತಿ ತಾಲೂಕ್ ಪಂಚಾಯತ್ ಕ್ಷೇತ್ರದಾಗ ಮೊದಲು ತಾಲೂಕಿನಿಂದ ಹೋಗಿ ನಾವೆಲ್ಲ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಇವತ್ತು ತಾಲೂಕು ಪಂಚಾಯತ್ಗಳು ಗಟ್ಟಿ ಮಾಡಬೇಕಾಗಿದೆ. ಅದಕ್ಕೆ ನಿಮ್ ಜೊತೆಗೆ ನಾವೆಲ್ಲರೂ ಎನಿ ಟೈಮ್ ಇರೇ ಇರ್ತೀವಿ. ನಾವು ನಿಮ್ಮನ್ನು ಬಿಟ್ಟಿಲ್ಲ, ಪಕ್ಷ ಬಿಟ್ಟಿಲ್ಲ. ಇವತ್ತು ಬೆಳಿಬೇಕಂದ್ರೆ ಇವತ್ತು JDS ಪಕ್ಷದಾಗ ಮಾತ್ರ ಸಾಧ್ಯ ಇವತ್ತು ಬೆಳೆಕ. ಸಾಮಾನ್ಯ ಕಾರ್ಯಕರ್ತರಾಗ್ಲಿ ಇವತ್ತು, ಯಾಕಂದ್ರೆ ಇಲ್ಲಿವರೆಗೆ ನಮ್ಮ ಕ್ಷೇತ್ರದಿಂದ ಬಹಳಷ್ಟು ಜನ ಬೆಳೆದಿಲ್ಲ. ಪಕ್ಷಕ್ಕೆ ದುಡಿದ್ರಿ ಮನೆಗೆ ಹೋಗಿರ ಅಷ್ಟೇ ಅದ. ಅದಕ್ಕೆ ಅದೊಂದು ಸಮಯ ಬರೇ ಬರ್ತದ, ದೇವ್ರ ಅದಕ್ಕೆ ನಾವೆಲ್ಲ ಟೈಮ್ ಕಾಯಮ್ರಿ. ಅದಕ್ಕೆ ನೀವೆಲ್ಲ ಸಂಘಟನೆ ಮಾಡ್ಬೇಕಾಗಿದೆ. ಇವತ್ತು ನಾವು ಪ್ರತಿ ಬೂತ್ನಲ್ಲಿ ನಾವು 25 ಮಂದಿ ನಾವು ಮೆಂಬರ್ಶಿಪ್ ಮಾಡ್ಕೊಂಡು ಹೋದ್ರೆ 100% ಇವತ್ತೇ ನೀವು ಮಾಡ್ಕೊಂಡು ಬಂದು ಒರಿಜಿನಾಲಿಟಿ ನಾವು ಕುಂತು ಮನೆ ಕುಂತು ಮಾಡಿದ್ರೆ ಆಗೋದಿಲ್ಲ. ಮತ್ತೆ ಈ ಸಂದರ್ಭದಲ್ಲಿ ರಾಜ್ಯ ಪರಿಶಿಷ್ಟ ಉಪಾಧ್ಯಕ್ಷ ನರಸಿಂಹ ನಾಯಕ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀಪತಿ,
ನಗರಾಧ್ಯಕ್ಷ ಬಿ ತಿಮ್ಮಾರೆಡ್ಡಿ, ಗ್ರಾಮಾಂತರ ಅಧ್ಯಕ್ಷ ನಾಗರಾಜ್ ಗೌಡ, ಜಿಲ್ಲಾ ಪರಿಶಿಷ್ಟ ಪಂಗಡ ಅಧ್ಯಕ್ಷ ಹಂಪಯ್ಯ ನಾಯಕ್, ಜಿಲ್ಲಾ ಎಸ್ಸಿ ಘಟಕದ ಅಧ್ಯಕ್ಷ ನರಸಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ಪ್ರಮುಖರಾದ ಅಮರೇಶ್ ಆಶಾಪುರ್, ಭೀಮಾರೆಡ್ಡಿ, ಜಗದೀಶ್ ಗೌಡ, ಮಲ್ಲಿಕಾರ್ಜುನ್ ಗೌಡ, ಬಸಣ್ಣ, ಯಲ್ಲಪ್ಪ, ನರಸಿಂಹಲು, ರವಿ ಮಡಿವಾಳ್, ಬಾಬು ದಿನ್ನಿ, ಅಮ್ಜದ್, ಆಂಜನೇಯ ಯಾದವ್, ಆಳಂಬಾಬು, ಆದಿರಾಜ್, ಸುಧಾಕರ್ ಗೌಡ ಸೇರಿದಂತೆ ಇತರರಿದ್ದರು. ಈಗ ಜಾಹೀರಾತು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಖೇವರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್, ಕಿಟಿ ಪಾರ್ಟಿ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಮತ್ತು ಕ್ಯಾಟರಿಂಗ್ ಹೇಳಿ ಮಾಡಿಸಿದಂತಿದೆ. 1500ರಿಂದ 2000 ಜನ ಕುಳಿತುಕೊಳ್ಳುವ ಆಸನ, ನಿಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಬೃಹದಾಕಾರದ ಊಟದ ಸ್ಥಳದ ವ್ಯವಸ್ಥೆ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ನಾವು ಜನರ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ. ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. ಖೇವರಾಜ್ ದೇವದಾ, ಮೊಬೈಲ್ ನಂಬರ್ 9741687789. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table,
computer table, tea tables, office chairs, steel alamara, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ನಗರದಲ್ಲಿ ಅಂಬಿಗರ ಚೌಡಯ್ಯ ಜಯಂತಿ ಸಂಭ್ರಮದಿಂದ ಆಚರಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಗರದಲ್ಲಿ ಅಂಬಿಗರ ಚೌಡಯ್ಯ ಜಯಂತಿ ಸಂಭ್ರಮದಿಂದ ಆಚರಿಸಲಾಯಿತು. ನಗರದ ಅಂಬಿಗರ ಚೌಡಯ್ಯ ವೃತ್ತದಲ್ಲಿ ಇರುವ ಪುತ್ಥಳಿಗೆ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಮಹಾಸ್ವಾಮಿಗಳು ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದರು. ನಂತರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ, ಗಂಗಾ ಮತಸ್ಥ ಸಮಾಜದ ಜಿಲ್ಲಾಧ್ಯಕ್ಷ ಕೆ ಶಾಂತಪ್ಪ, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಮುಖಂಡರಾದ ಕೆ ಶರಣಪ್ಪ ಕಲ್ಮಾಲ, ಕಡುಗೋಳು ಆಂಜನೇಯ, ನಗರಸಭೆ ಸದಸ್ಯ ಇ ಶಶಿರಾಜ್, ರಾಜ್ಕುಮಾರ್, ರವೀಂದ್ರ ಜಾಲ್ದಾರ್ ಸೇರಿದಂತೆ ಅನೇಕ ಗಣ್ಯರು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಅಂಬಿಗರ ಚೌಡಯ್ಯ ವೃತ್ತದಿಂದ ಆರಂಭವಾದ ಮೆರವಣಿಗೆ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಚಾಲನೆ ನೀಡಿದರು. ಮೆರವಣಿಗೆಯು ಅಂಬಿಗರ ಚೌಡಯ್ಯ ವೃತ್ತದಿಂದ ಆರಂಭವಾಗಿ ನಗರೇಶ್ವರ ದೇವಸ್ಥಾನ, ಶೆಟ್ಟಿಬಾವಿ ವೃತ್ತ, ತೀನ್ ಕಂದೀಲ್ ಬಸ್ ನಿಲ್ದಾಣದ ಮೂಲಕ ಅಂಬೇಡ್ಕರ್ ವೃತ್ತದಿಂದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದವರೆಗೆ ನಡೆಯಿತು.
ಮೆರವಣಿಗೆಯಲ್ಲಿ ಸಮಾಜದ ಮಹಿಳೆಯರು ಕಳಸ ಕುಂಭ ಹೊತ್ತು ಸಾಗಿದರು. ವಿವಿಧ ಕಲಾ ತಂಡಗಳು ಭಾಗವಹಿಸಿದವು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ NK ನಾಗರಾಜ್, ಬಾಬುರಾವ್, ದಂಡಪ್ಪ ಬಿರಾದರ್, ಸೈಯದ್ ಮುಕ್ತಿಯಾರ್, ರಾಮಚಂದ್ರ ಕಡಗೋಳು ಸೇರಿದಂತೆ ನೂರಾರು ಜನರು ಭಾಗವಹಿಸಿದರು. ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಯುವ ಜನತೆಗೆ ನಿರುದ್ಯೋಗ ಸಮಸ್ಯೆಯಿಂದ ತೊಂದರೆ ಉಂಟಾಗುತ್ತಿದ್ದು, ಈ ವಿಚಾರವಾಗಿ ಜನವರಿ 26ರಂದು ಬೆಳಗಾವಿಯಲ್ಲಿ ಉದ್ಯೋಗಕ್ಕಾಗಿ ಕನ್ನಡಿಗರು ಯುವ ಜನರ ಹಕ್ಕೊತ್ತಾಯ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಬಸವಪ್ರಭು ಹೇಳಿದರು. ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಯುವ ಜನತೆಗೆ ನಿರುದ್ಯೋಗ ಸಮಸ್ಯೆಯಿಂದ ತೊಂದರೆ ಉಂಟಾಗುತ್ತಿದ್ದು, ಈ ವಿಚಾರವಾಗಿ ಜನವರಿ 26ರಂದು ಬೆಳಗಾವಿಯಲ್ಲಿ ಉದ್ಯೋಗಕ್ಕಾಗಿ ಕನ್ನಡಿಗರು ಯುವ ಜನರು ಹಕ್ಕೊತ್ತಾಯ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಬಸವಪ್ರಭು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಲಕ್ಷಾಂತರ ಹುದ್ದೆಗಳನ್ನು ಖಾಲಿ ಉಳಿಸಿಕೊಂಡಿದ್ದು, ಇನ್ನೊಂದೆಡೆ ರಾಜ್ಯದಲ್ಲಿ ಸ್ಥಾಪನೆಯಾಗುವ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಉದ್ಯಮಗಳಲ್ಲಿ ಕೂಡ ನಿರಂತರವಾಗಿ ರಾಜ್ಯದ ಯುವಜನರು ಕಡೆಗಣಿಸಲ್ಪಡುತ್ತಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಹಾಗೂ ಸರ್ಕಾರಿ ಕೆಲಸಗಳಿಗೆ ಹಿಂದಿ ಹೇರಿಕೆಯಿಂದಾಗಿ ರಾಜ್ಯದ ನಿರುದ್ಯೋಗಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದರು. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಮತ್ತು ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಬೆಳಗಾವಿಯಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಸಮಾವೇಶವನ್ನು ಉದ್ದೇಶಿಸಿ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣ ಅವರಿಗೆ ಮಾತನಾಡಲಿದ್ದಾರೆ ಎಂದು ತಿಳಿಸಿದರು. ಉದ್ಯೋಗಕ್ಕಾಗಿ ಕನ್ನಡಿಗರು ಯುವ ಹಕ್ಕೊತ್ತಾಯ ಸಮಾವೇಶವನ್ನು ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಇದು ಎದಕ್ಕೆ ಹಮ್ಮಿಕೊಂಡಿದ್ದಾರೆ ಅಂದ್ರೆ ದೇಶದಲ್ಲಿ ಯುವ ಜನತೆಗೆ ನಿರುದ್ಯೋಗ ಸಮಸ್ಯೆ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮತ್ತೆ ಕರ್ನಾಟಕದಲ್ಲಿ ಇದಕ್ಕಿನ ಬರೇ ನಮ್ಮ ಕರ್ನಾಟಕನಾಗ ನೋಡಿದ್ರೆ ಒಂದು 30% ಅಷ್ಟು ನಮ್ದು ಕರ್ನಾಟಕದೇ ಅಷ್ಟು 5 ಲಕ್ಷ 6 ಲಕ್ಷ ನಮ್ದು ಗೌರ್ಮೆಂಟ್ ಇದೆ ಪೋಸ್ಟಿಗೆ ಯಾರು ಕರೆದಿಲ್ಲ. ಬರೀ ಗುತ್ತಿಗೆ ಆಧಾರದ ಮೇಲೆ ಇದು ಕರಿತಾರೆ. ಅದನ್ನ ನಾವೆಲ್ಲ ಗುತ್ತಿಗೆ ಆಧಾರದ ಮೇಲೆ ಎಲ್ಲ ಇದಕ್ಕದು ಬರೇ ಯುವ ಜನರಿಗೆ ಯಾವ್ದು ಪರ್ಮನೆಂಟ್ ಆಗಿ ಕೆಲಸ ಏನು ಇದು ಮಾಡ್ತಾ ಇಲ್ಲ. ಮತ್ತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಲಕ್ಷಾಂತರ ಹುದ್ದೆಗಳು ಖಾಲಿ ಮಾಡಿದ್ದಾರೆ. ಮತ್ತೆ ಆಮೇಲೆ ರಾಜ್ಯದ ಸರ್ಕಾರಿ ಬ್ಯಾಂಕು ಮತ್ತೆ ಸರ್ಕಾರಿ ಕಚೇರಿಗಳಲ್ಲಿ ಮತ್ತೆ ITBT ಪ್ರೈವೇಟ್ ಕಂಪನಿಗಳಲ್ಲಿ ಕನ್ನಡಿಗರನ್ನು ಬಿಟ್ಟು ಅನ್ಯ ರಾಜ್ಯದವರಿಗೆ ಪ್ರಮುಖ ಆದ್ಯತೆಯನ್ನು ನೀಡುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಮತ್ತೆ ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿಕೊಂಡಿದೆ. ಮತ್ತೆ ಆಮೇಲೆ ಸರ್ಕಾರ ಕಾಯಂ ನೇಮಕಾತಿಯನ್ನು ಮಾಡದೆ ಕೇವಲ ಅವಶ್ಯಕತೆ ಇರುವಂತಹ ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ಜೀತಾದಾಳ ಪದ್ಧತಿಯನ್ನು ಮಾಡುತ್ತಿದ್ದು ಯುವ ಜನರ ಬಾಳು ಅತಂತ್ರ ಸ್ಥಿತಿಗೆ ಬಂದಿದೆ ಸರ್. ಸ್ವಯಂ ಉದ್ಯೋಗ ಮಾಡಲು ಮುಂದಾದರೆ ಇಲ್ಲಿ ಭ್ರಷ್ಟಾಚಾರ ಸ್ವಯಂ ಉದ್ಯೋಗ ಮಾಡಕ್ಕೆ ಯುವ ಜನರಿಗೆ ಸಾಧ್ಯ ಆಗ್ತಿಲ್ಲ. ಮತ್ತೆ ಆಮೇಲೆ ಬ್ಯಾಂಕ್ಗಳಲ್ಲಿ ಲೋನ್ ಕೇಳಕ್ ಸ್ವಯಂ ಉದ್ಯೋಗ ಮಾಡಕ್ ಹೋದ್ರೆ ಬಹಳಷ್ಟು ಶ್ಯೂರಿಟಿ ಮತ್ತು ಗ್ಯಾರಂಟಿ ಅಂತೇಳಿ ಒಂದು ಅಡ್ಡಗಾಲಾಗ್ತಿದೆ. ಮತ್ತೆ ಆಮೇಲೆ ಈಗ ಸಾಮಾನ್ಯ ಜನರಿಗೆ ಶಿಕ್ಷಣ ಮತ್ತು ಕೌಶಲ್ಯ ತರಬೇತಿ ಸಿಗ್ಬೇಕಂದ್ರೆ ಅದೊಂದು ಬಹಳ ಕಷ್ಟವಾಗಿದೆ. ಮತ್ತೆ ಆಮೇಲೆ ಸರ್ಕಾರದ ದುರಾಡಳಿತ ಮತ್ತೆ ಭ್ರಷ್ಟಾಚಾರ ರಾಜ್ಯದಲ್ಲಿ ನಿರುದ್ಯೋಗ ವ್ಯಾಪಕವಾಗಿ ವೃದ್ಧಿಸಲು ಮೂಲ ಕಾರಣವಾಗಿದೆ. ಭಾರತದ ಯುವ ಜನತೆಗೆ ಭ್ರಷ್ಟಾಚಾರಿ JCB ಪಕ್ಷಗಳು ಅವರ ಲಾಭಕ್ಕಾಗಿ ಯುವ ಜನರಲ್ಲಿ ಜಾತಿ ಮತದ ಬೀಜವನ್ನು ಬಿತ್ತಿ ತಮ್ಮ ಸ್ನೇಹಿತರ ವಿರುದ್ಧವೇ ದ್ವೇಷವನ್ನು ಕಟ್ಟುತ್ತಿದ್ದಾರೆ. JCB ಪಕ್ಷಗಳು ತಮ್ಮ ಪ್ರಚಾರಕ್ಕೆ ಯುವ ಜನರನ್ನು ಬಳಸಲು ಅವರನ್ನು ಹೆಂಡ, ಸಾರಾಯಿ, ಗಾಂಜಾ, ಡ್ರಗ್ಸ್, ಜೂಜು, ಮೋಜು, ಬೆಟ್ಟಿಂಗ್ ಅಂತ ಕೆಟ್ಟ ಚಟದಲ್ಲಿ ಬಲಿ ಮಾಡುತ್ತಿದ್ದಾರೆ. ಇದರಿಂದ ರಾಜ್ಯದಲ್ಲಿ ರೇಪು, ಸುಲಿಗೆ ಮಲತಾಯಿ ಧೋರಣೆ ಆಗ್ತಾ ಇದೆ. ಆದ್ರೂ ಕೂಡ ಈ ಕರ್ನಾಟಕ ಸರ್ಕಾರ ಕಣ್ಮುಚ್ಚಿಕೊಳ್ತಿರುವಂತದ್ದು. ಹಾಗಾಗಿ ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿ ರಾಜ್ಯದ ಯುವ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಲಭ್ಯವಾಗುವಂತೆ ಮಾಡಬೇಕಾದ ಮತ್ತು ಪ್ರತಿಯೊಬ್ಬ ಯುವ ಜನರ ಹಕ್ಕಾಗಿದೆ. ಈ ಬೃಹತ್ ಕೆಲಸ ನಿಮ್ಮೆಲ್ಲರದಾಗಿದೆ. ಹಾಗಾಗಿ ಯುವ ಜನರ ಒಳಿತಿಗಾಗಿ ದೇಶದ ಮುಂದಿನ ಭವಿಷ್ಯಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೇ ಜನವರಿ 26 ಸ್ವಾಮಿ ವಿವೇಕಾನಂದರ ಮಾರ್ಗದಲ್ಲಿ ಅವರ ಜಯಂತಿ ಅಂಗವಾಗಿ ಉದ್ಯೋಗಕ್ಕಾಗಿ ಕನ್ನಡಿಗರು ಎಂಬ ಯುವ ಜನರ ಹಕ್ಕೊತ್ತಾಯ ಸಮಾವೇಶವನ್ನು ಬೆಳಗಾವಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶಕ್ಕೆ ರಾಜ್ಯದ ಯುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು
ಏನಪ್ಪಾ ಅಂತಂದ್ರೆ ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರು ಹೇಳಿದ್ರು ಮಲ್ತಾಯಿ ಧೋರಣೆ ಅಥವಾ ಗುತ್ತಿಗೆ ಆಧಾರದ ಮೇಲೆ ಅಂದ್ರೆ ಈ ಸಮಸ್ಯೆ ಏನಾಗಿದೆ ಸರ್, ಯಾವುದೇ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಅವಶ್ಯಕತೆ ಇರುವಂತ ಉದ್ಯೋಗಕ್ಕೆ ಯಾರನ್ನೋ ಒಬ್ಬರನ್ನ ಅಥವಾ ತಮಗೆ ಬೇಕಿದ್ದವ್ರನ್ನ ಗುತ್ತಿಗೆ ಆಧಾರದ ಮೇಲೆ ತಗೊಂಡ್ಬಿಡ್ತಾರೆ ಸರ್. ತಗೊಂಡು ಏನ್ ಮಾಡ್ತಾರೆ ಸರ್, ಅವರಿಗೆ 8 ತಿಂಗಳಾದ್ರೂ ಸಂಬಳ ಬರಂಗಿಲ್ಲ, 10 ತಿಂಗಳಾದ್ರೂ ಸಂಬಳ ಬರಂಗಿಲ್ಲ. ಅವರು ಗುತ್ತಿಗೆ ಆಧಾರದ ಮೇಲೆ ತಗೊಂಡವರು ಪಾಪ ಅವ್ರು ಏನ್ ಮಾಡ್ತಾರೆ, ಈ ಸಂಬಳ ಬರಲ್ಲ ಅಂತ ಗೌರ್ಮೆಂಟ್ ಅವ್ರು ಸಂಬಳ ಕೊಡಲ್ಲ, ಅವ್ರು ಏನ್ ಮಾಡ್ತಾರೆ ಬೇರೆ ಯಾವ್ದೋ ಸಾಲ ಮಾಡ್ಕೊಂತಾರ ಸರ್. ಅವ್ರು ಈ ಸಂಬಳ ಬರಲಾರ ಸಲುವಾಗಿ ಬೇರೆ ಕಡೆ ಸಾಲ ತಗೊಂತಾರ. ಏನೋ ಒಂದು ಉದ್ಯೋಗ ಅವಕಾಶ ಇದೆ ಅಂತ ಹೇಳಿ ಗುತ್ತಿಗೆ ಆಧಾರದ ಮೇಲೆ ಹೋಗಿರ್ತಾರ. ಆ ಸಂಬಳಕ್ಕೂ ಇವ್ರು ಕನ್ನ ಹಾಕ್ತಾರ ಸರ್. ಈ ರೀತಿ ಕನ್ನ ಹಾಕ್ತಾರ ಅಂದ್ರೆ 7-8 ತಿಂಗಳ ಸಂಬಳ ಕೊಡಲ್ಲ. ಈ ಸಂದರ್ಭದಲ್ಲಿ ರಾಜ್ಯ ಯುವ ಸಂಘಟನಾ ಕಾರ್ಯದರ್ಶಿ ದ್ಯಾವಣ್ಣ ಪುಲದಿನ್ನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯ ಪೋಳ್, ರಾಮಸ್ವಾಮಿ ಸೇರಿದಂತೆ ಇತರರಿದ್ದರು. ಯರಗೇರ ಗ್ರಾಮದ ಸರ್ವೆ ನಂಬರ್ 149ರ ಸರ್ಕಾರಿ ಭೂಮಿಯಲ್ಲಿ ಅಕ್ರಮ ಮತ್ತು ದೌರ್ಜನ್ಯದಿಂದ ನಿವೇಶನಗಳನ್ನು ಮಾಡುತ್ತಿರುವ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಸಿಪಿಐ ಎಂಎಲ್ ಲಿಬರೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಯರಗೇರ ಗ್ರಾಮದ ಸರ್ವೆ ನಂಬರ್ 149ರ ಸರ್ಕಾರಿ ಭೂಮಿಯಲ್ಲಿ ಅಕ್ರಮ ಮತ್ತು ದೌರ್ಜನ್ಯದಿಂದ ನಿವೇಶನಗಳು ಮಾಡುತ್ತಿರುವ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಸಿಪಿಐಎಂಎಲ್ ಲಿಬರೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಯರಗೇರ ಗ್ರಾಮದ ಸರ್ವೆ ನಂಬರ್ 149 ಹಿಸ್ಸಾ 2B 3 ಎಕರೆ 13 ಗುಂಟೆ ಜಮೀನು ಖಾರಿಜಾ ಖಾತಾ ಜಮೀನು ವ್ಯವಸಾಯ ಸೇವೆ ಸಹಕಾರ ಮಾರುಕಟ್ಟೆ ಸಮಿತಿ ಇವರ ಪಹಣಿ ಸರ್ಕಾರಿ ಭೂಮಿಯಾಗಿದ್ದು, ರೆಹನಾ ಬೇಗಂ ಗಂಡ ಮೊಹಮ್ಮದ್ ಹುಸೇನ್ ಅಬಕಾರಿ ಯರಗೇರ ಇವರು ಸುಮಾರು ವರ್ಷಗಳಿಂದ ಸಾಗುವಳಿ ಮಾಡುತ್ತಾ ಬಂದಿದ್ದಾರೆ. ಈಗ ರಾಯಚೂರಿನ ನಿವಾಸಿ ಮುಸ್ತಫಾ ಇವರು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಮೆಹರನ್ ಬಿ ಗಂಡ ಇಸಾಮುದ್ದೀನ್ ಯರಗೇರ ಎಂದು ಹೇಳಿ ಈ ಭೂಮಿಯನ್ನು ರಮೇಶ್ ತಂದೆ ಮಾಣಿಕ್ರಾವ್ ಇವರಿಗೆ ಮಾರಾಟ ಮಾಡಿದ್ದಾರೆ ಎಂದು ದೂರಿದರು. ಈ ಭೂಮಿಯನ್ನು 2016ರಲ್ಲಿ ಹನುಮಂತ ತಂದೆ ಅಯ್ಯಣ್ಣ ರಾಂಪುರ್ ಇವರ ಹೆಸರಿನಲ್ಲಿ ವರ್ಗಾವಣೆ ಮಾಡಿದ್ದಾರೆ. ಹೀಗೆ ನಕಲಿ ದಾಖಲೆ ಸೃಷ್ಟಿಸಿ ಕಳೆದ ಮೇ ತಿಂಗಳ 2024ನಿಂದ ಆಂಧ್ರಪ್ರದೇಶದ ಇಬ್ಬರು ವ್ಯಕ್ತಿಗಳಾದ ರಫಿ ಮತ್ತು ಹೈದರ್ ಇವರುಗಳು ಈ ಸರ್ಕಾರಿ ಭೂಮಿಯಲ್ಲಿ ದೌರ್ಜನ್ಯದಿಂದ ನಿವೇಶನಗಳನ್ನು ಮಾಡಿ ಮಾರಾಟಕ್ಕೆ ಇಟ್ಟಿದ್ದಾರೆ ಎಂದು ಆರೋಪಿಸಿದರು. ಸರ್ಕಾರಿ ಭೂಮಿ ಕಬಳಿಸಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಪ್ರಕರಣ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ಸರ್ವೆ ನಡೆಸಿ ಮನೆ ನಿವೇಶನ ಇಲ್ಲದವರಿಗೆ ಹಂಚಿಕೆ ಮಾಡಬೇಕು. ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 94/C 94CC ಅರ್ಜಿ ಸಲ್ಲಿಸಲು ಪುನಃ ಕಾಲ ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು. जिंदाबाद 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 ಧಿಕ್ಕಾರ 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 ಸರ್ಕಾರಿ ಭೂಮಿ ಬಡವರಿಗೆ ಹಂಚಿಸಿ 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 ಬಡವರಿಗೆ ಭೂಮಿ ಕೊಡಿ ಭೂಮಿ ಕೊಡಿ ಭೂಮಿ ಕೊಡಿ ಲೇಔಟ್ ಮಾಡ್ತಿರೋ ಅವರಿಗೆ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಲೇಬೇಕು ಮಾಡಲೇಬೇಕು ಮಾಡಲೇಬೇಕು. ಸಿಪಿಎಂಎಲ್ ಲಿಬರೇಷನ್ ಜಿಂದಾಬಾದ್ जिंदाबाद जिंदाबाद ಸಿಪಿಐಎಂಎಲ್ ಧಿಕ್ಕಾರ ಧಿಕ್ಕಾರ ಭೂಗಳರಿಗೆ ಧಿಕ್ಕಾರ 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 ಭೂಗಳರಿಗೆ ಧಿಕ್ಕಾರ ಸಿಪಿಐಎಂಎಲ್ ಲಿಬರೇಷನ್ ಜಿಂದಾಬಾದ್ ಅಕ್ರಮವಾಗಿ ಭೂಮಿ ಕಬಳಿಸುವವರಿಗೆ ಧಿಕ್ಕಾರ ಧಿಕ್ಕಾರ ಸರ್ಕಾರಿ ಭೂಮಿಯನ್ನು ಕಬಳಿಸಿದವರಿಗೆ ಧಿಕ್ಕಾರ ಜಿಂದಾಬಾದ್ ಜಿಂದಾಬಾದ್. ದೌರ್ಜನ್ಯದಿಂದ ನಿವೇಶನಗಳನ್ನು ಮಾಡುತ್ತಿರುವ ವಿರುದ್ಧ ಕ್ರಮ ಜರುಗಿಸುವ ಕುರಿತು ಮಾನ್ಯರೇ, ಭಾರತ ಕಮ್ಯುನಿಸ್ಟ್ ಪಕ್ಷ, ಮಾರ್ಕ್ಸ್ವಾದಿ ಲೆನಿನ್ವಾದಿ ಲಿಬರೇಷನ್ ತಾಲೂಕು ಸಮಿತಿ ರಾಯಚೂರು ಈ ಮನವಿ ಪತ್ರದ ಮೂಲಕ ಒತ್ತಾಯಿಸುವುದೇನೆಂದರೆ, ಯರಗೇರ ಗ್ರಾಮ ಸರ್ವೆ ನಂಬರ್ 149 ಹಿಸ್ಸಾ 2/B 3 ಎಕರೆ 13 ಗುಂಟೆ ಜಮೀನು ಖಾರಿಜಾ ಖಾತಾ ಜಮೀನು ವ್ಯವಸಾಯ ಸೇವೆ ಸಹಕಾರ ಮಾರುಕಟ್ಟೆ ಸಮಿತಿ ಇವರ ಪಾಣಿ ಸರ್ಕಾರಿ ಭೂಮಿ ಆಗಿದ್ದು, ಈ ಭೂಮಿ ರೆಹನಾ ಬೇಗಂ ಗಂಡ ಮೊಹಮ್ಮದ್ ಹುಸೇನ್ ಅಬಕಾರಿ ಸಹಾಯಕ ಸಾಕಿನ್ ಯರಗೇರ ಇವರು ಸುಮಾರು ವರ್ಷಗಳಿಂದ ಅಂದರೆ 1974ರಿಂದ 15ರವರೆಗೆ ಸಾಗುವಳಿ ಮಾಡುತ್ತಾ ಬಂದಿದ್ದಾರೆ. ಈಗ ರಾಯಚೂರಿನ ನಿವಾಸಿಯು ಆಗಿರುವ KSRTC ಡಿಪೋ 2 ಸಿಬ್ಬಂದಿ ಮೆಕ್ಯಾನಿಕ್ ಮುಸ್ತಫಾ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಮೆಹರೋನ್ ಬೇಗಂ ಗಂಡ ಇಸಾಮುದ್ದೀನ್ ಯರಗೇರ ಎಂದು ಹೇಳಿ ಈ ಭೂಮಿಯನ್ನು ರಮೇಶ್ ತಂದೆ ಮಾಣಿಕ್ರಾವ್ ಸಾಕಿನ್ ರಾಯಚೂರು IDSM ಲೇಔಟ್ ಇವರಿಗೆ 2015ರಲ್ಲಿ ಮಾರಾಟ ಮಾಡಿರುತ್ತಾರೆ ಮತ್ತು ಇದೇ ಭೂಮಿಯನ್ನು 2016ರಲ್ಲಿ ಹನುಮಂತ ತಂದೆ ಅಯ್ಯಣ್ಣ ಸಾಕಿನ್ ರಾಂಪುರ್ ಇವರ ಹೆಸರಿನಲ್ಲಿ ವರ್ಗಾವಣೆ ಮಾಡಲಾಗಿದೆ. ಹೀಗೆ ನಕಲಿ
ದಾಖಲೆ ಸೃಷ್ಟಿ ಕಳೆದ ಮೇ ತಿಂಗಳಲ್ಲಿ ಈ ಸಂದರ್ಭದಲ್ಲಿ ಮುಖಂಡರಾದ ಅಜೀಜ್ ಜಾಗೀರ್ದಾರ್, ರವಿಚಂದ್ರ, ಮೊಹಮ್ಮದ್ ಹನೀಫ್ ಅಬಕಾರಿ, ಮೊಹಮ್ಮದ್ ಗೌಸ್ ಮುಲ್ಲಾ, ಜಿಲಾನಿ ಪಾಷಾ ಎರ್ಗೇರ, ಜಂಬಣ್ಣ ಎರ್ಗೇರ, ಹುಸೈನಿ, ಗೌಸ್, ರಫಿ, ಮೆಹಬೂಬ್, ಇರ್ಷಾದ್ ಸೇರಿದಂತೆ ಇತರರಿದ್ದರು. ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಏಗ್ನೂರು ಗ್ರಾಮದಲ್ಲಿ ಅತಿಕ್ರಮಣ ಮಾಡಿಕೊಂಡು ಕಟ್ಟಿದ ಕಟ್ಟಡಗಳ ತೆರವು ಕಾರ್ಯಾಚರಣೆ ಮಂಗಳವಾರ ಬೆಳಗ್ಗೆ ನಡೆಸಿದರು. ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಏಗ್ನೂರು ಗ್ರಾಮದಲ್ಲಿ ಅತಿಕ್ರಮಣ ಮಾಡಿಕೊಂಡು ಕಟ್ಟಿದ ಕಟ್ಟಡಗಳ ತೆರವು ಕಾರ್ಯಾಚರಣೆ ಮಂಗಳವಾರ ಬೆಳಗ್ಗೆ ನಡೆಸಿದರು. ಏಗ್ನೂರು ಗ್ರಾಮದಲ್ಲಿ ಅತಿಕ್ರಮಿಸಿ ಕಟ್ಟಿದ ಮೃತ್ಯುಂಜಯ ಮಠದ ಕಟ್ಟಡಗಳನ್ನು ಜೆಸಿಬಿ ಯಂತ್ರದ ಮೂಲಕ ತೆರವುಗೊಳಿಸಿದರು. ಏಗ್ನೂರು ಗ್ರಾಮದ ಸರ್ವೆ ನಂಬರ್ 202ರಲ್ಲಿ 4 ಎಕರೆಯಲ್ಲಿ ಮೃತ್ಯುಂಜಯ ಮಠದ ಗೋಶಾಲೆಯನ್ನು ನಡೆಸಲಾಗುತ್ತಿತ್ತು. ಜಿಲ್ಲಾಧಿಕಾರಿ ಕೆ. ನಿತೀಶ್ ಆದೇಶದ ಮೇರೆಗೆ ಜನವರಿ 20ರಂದು ಮಹಾನಗರ ಪಾಲಿಕೆಯ ಉಪ ಆಯುಕ್ತರು, ಸಹಾಯಕ ಆಯುಕ್ತ ಗಜಾನನ ಬಾಳೆ ನೇತೃತ್ವದಲ್ಲಿ ಬೆಳ್ಳಂಬೆಳಗ್ಗೆ ಮಠದ ಕಟ್ಟಡಗಳ ತೆರವು ಕಾರ್ಯಾಚರಣೆ ಕೈಗೊಂಡರು. ಮೃತ್ಯುಂಜಯ ಮಠದ ಸ್ವಾಮೀಜಿ ಜ್ಞಾನಾನಂದ ಸ್ವಾಮಿ ಅವರು ಕುಂಭಮೇಳಕ್ಕೆ ಹೋಗಿದ್ದಾರೆ. ಕಳೆದ 8-10 ವರ್ಷಗಳಿಂದ ಸುಮಾರು 4 ಎಕರೆ ಸರ್ಕಾರಿ ಭೂಮಿಯಲ್ಲಿ ಮಠದಿಂದ ಗೋಶಾಲೆ ನಡೆಸುತ್ತಿದ್ದರು. ತೆರವು ಕಾರ್ಯಾಚರಣೆಗೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದರು. ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ತೆರವು ಕಾರ್ಯಾಚರಣೆ ಕೈಗೊಳ್ಳಲಾಯಿತು. ಮೌಢ್ಯತೆ ಹೋಗಲಾಡಿಸಲು ಪ್ರತಿಯೊಬ್ಬರು ಶಿಕ್ಷಣವಂತರಾಗಿ ಡಿಸಿ ನಿತೀಶ್. ಜನವರಿ 24ರಂದು ಬೆಂಗಳೂರಿನಲ್ಲಿ ಸನ್ನತಿ ಪಂಚಶೀಲ ಪಾದಯಾತ್ರೆಯ ಸಮಾರೋಪ. ರವೀಂದ್ರನಾಥ್ ಪಟ್ಟಿ. ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಬಡವರಿಗೆ ಕಿರುಕುಳ ಖಂಡಿಸಿ 24ಕ್ಕೆ ಡಿಸಿ ಕಚೇರಿ ಮುಂದೆ ಧರಣಿ. ಜಾವೇದ್ ಖಾನ್. ಸಂವಿಧಾನದಿಂದಲೇ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆ ಅತ್ಯಂತ ಸ್ಥಿರವಾಗಿದೆ. ಕೆಬಿ ಕೃಷ್ಣಮೂರ್ತಿ. ಪಕ್ಷವನ್ನು ಬಲಪಡಿಸಲು ಕಾರ್ಯಕರ್ತರು ಸಿದ್ಧತೆ ಕೈಗೊಳ್ಳಿ. ಎಂ ವಿರೂಪಾಕ್ಷಿ. ಅಂಬಿಗರ ಚೌಡಯ್ಯ ಜಯಂತಿ ಭಾವಚಿತ್ರದ ಅದ್ಧೂರಿ ಮೆರವಣಿಗೆ. ಜನವರಿ 26ಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಉದ್ಯೋಗಕ್ಕಾಗಿ ಕನ್ನಡಿಗರ ಸಮಾವೇಶ. ಬಸವಪ್ರಭು. ಯರಗೇರಾದಲ್ಲಿ ಸರ್ಕಾರಿ ಭೂಮಿ ಅತಿಕ್ರಮಿಸಿ ನಿವೇಶನ ನಿರ್ಮಾಣ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಮತ್ತು ಏಗ್ನೂರಿನಲ್ಲಿ ಸರ್ಕಾರಿ ಜಮೀನು ಅತಿಕ್ರಮಣ, ಮೃತ್ಯುಂಜಯ ಮಠ ಗೋಶಾಲೆ ಕಟ್ಟಡ ತೆರವು ಕಾರ್ಯಾಚರಣೆ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall,
ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. Raichu's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು.